ಒಂದು ಕನ್ನಡ ಸಿನಿಮಾ ಮೀಡಿಯಂ ಮಾರ್ಕೆಟು 40 ರಿಂದ 50 ಲಕ್ಷ ಇದೆ ಅನ್ನೋ ಕಾಲದಲ್ಲಿ ಈ ಸಿನಿಮಾ ಬಜೆಟು 10 ಕೋಟಿ ದಾಟ್ತಾ ಇದೆ ಅಂದಾಗ ಸೊ ಎಷ್ಟು ಗ್ಯಾಪ್ ಇದೆ. ಸಿನಿಮಾ ಶುರು ಮಾಡೋಕ್ಕಿಂತ ಮುಂಚೆ ವೀರಸ್ವಾಮಿ ಅವರು ಏನು ಮಾಡಿದ್ರು ಅಂದರೆ ಆ ಪತ್ರಕರ್ತರಿಗೆಲ್ಲ ನನ್ನ ಮಗ 2 ಸಿನಿಮಾ ಮಾಡಿದ್ದಾನೆ ಇದಕ್ಕಿಂತ ಮುಂಚೆ, ಒಂದು ಪ್ರೇಮಲೋಕ ಮಾಡಿದ್ದಾರೆ, ಇನ್ನೊಂದು ರಣಧೀರ ಅಂತ 2 ಪಿಕ್ಚರ್ ಮಾಡಿದ್ದಾರೆ, ಸೊ ನೀವು ಈ ಸಿನಿಮಾನ ನೋಡಿ ಅಂತೇಳಿ ಅವರಿಗೆ ಸಿನಿಮಾನ ತೋರಿಸಿದ್ರು. ಇಷ್ಟೆಲ್ಲ ಇದ್ರು ಯಾಕೆ ಸಿನಿಮಾ ಆಗ ಅಂದರೆ ಬಾಕ್ಸ್ ಆಫೀಸ್ ಫೇಲ್ಯೂರ್ ಆಗಿತ್ತು ಅಂತ? ಯಶ್ ಅವ್ರ ಮ್ಯಾನರಿಸಮ್ ಏನು ಅನ್ನೋದು ಎಲ್ರಿಗೂ ಗೊತ್ತು, ಹೌದು. ಅವ್ರ ಆಟಿಟ್ಯೂಡ್ ಏನಂತ ಗೊತ್ತು, ಅದು ಕನ್ನಡದವ್ರಿಗೂ ಗೊತ್ತು, ತಮಿಳವ್ರಿಗೂ ಗೊತ್ತು, ತೆಲುಗುವ್ರಿಗೂ ಗೊತ್ತು. ಬಟ್ ಈ ಕಥೆ ಏನಾಗುತ್ತೆ ಅಂದರೆ ರವಿಚಂದ್ರನ್ಗಿರೋ ಇಮೇಜು ರಜನಿಕಾಂತ್ ಅವ್ರಿಗಿಲ್ಲ, ರಜನಿಕಾಂತ್ ಅವ್ರಿಗೆ ಇರೋ ಇಮೇಜು ನಾಗಾರ್ಜುನ ಅವ್ರಿಗಿಲ್ಲ. ಬಟ್ ಇವ್ರು 3 ಜನ ಬೇರೆ ಬೇರೆ ಇಮೇಜ್ ಇರೋವಂಥ ನಟರು ಒಂದೇ ಕತೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ನನ್ನ ಪ್ರಶ್ನೆ, ಸಿಂಪಲ್ ಪ್ರಶ್ನೆ, ಇದಾಗತ್ತೆ. ಯಾಕಂದರೆ ಯಾರೋ ಒಂದು ಇಷ್ಟು ಜನ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ನೋಡ್ತೀವಿ, ನಾವು ಇಟ್ ಮಾಡ್ತೀವಿ ಅಂತ ಹೇಳ್ಬೋದು. ಎಷ್ಟು ಜನ ನೋಡ್ತೀರಾ? ಈಗ ಮಿನಿಮಮ್ 1 ಲಕ್ಷ ಜನ ಈ ಸಿನಿಮಾ ನೋಡಿದ್ರೆ 200 ರೂಪಾಯಿ ಟಿಕೆಟ್ ಅಂತ ಇಟ್ಟರು ಕೂಡ 2 ಕೋಟಿ ರೂಪಾಯಿ ಆಗುತ್ತೆ. ಬಟ್ ಎಲ್ಲೊಂದು ಕಡೆ ಇಲ್ಲ ಟಾಕ್ಸಿಕ್ ವಿಷಯದಲ್ಲೂ ಕೂಡ ಅಂದರೆ ಕೆಲವರು ಓಕೆ ಇದೇನೋ ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸಿಗೆ ಇದು ಕನೆಕ್ಟ್ ಆಗೋ ಥರ ಇಲ್ಲ, ನಾವು ನೋಡಲ್ಲ ಅನ್ನೋ ಥರ ಎಲ್ಲ ಕೆಲವರು ನಾವು ನೋಡೋದು ಬೇಡ ಅನ್ನೋ ಥರ ಎಲ್ಲ ಡಿಸೈಡ್ ಮಾಡಿರೋರು ಇದ್ದಾರೆ ಕೆಲವೊಂದಷ್ಟು ಜನ. ಇವತ್ತು ದುರಂಧರ್ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿನಿಮಾ, ಆ ಸಿನಿಮಾ ಇಂಡಿಯಾದಲ್ಲಿ ಯಾವ ಸಿನಿಮಾ ಮಾಡಿದಷ್ಟು ಕಲೆಕ್ಷನ್ ಮಾಡಿದೆ, ಕರ್ನಾಟಕದಲ್ಲಿ ಆ ಸಿನಿಮಾ ಕನಿಷ್ಠ 100 ಕೋಟಿ ಮೇಲೆ ಕಲೆಕ್ಷನ್ ಮಾಡಿದೆ. ಸೊ ಹೊರಗಡೆ ಯಾರೋ ಒಬ್ಬ ನಟ ಇಲ್ಲಿಗೆ ಬಂದ್ಬಿಟ್ಟು ಅಷ್ಟು ಕಲೆಕ್ಷನ್ ಮಾಡ್ತಾರೆ ಅಂದರೆ ಇಲ್ಲೇ ಹುಟ್ಟಿ ಬೆಳೆದಂಥ ಸ್ಟಾರ್ ನಟ ಮತ್ತು ಇಲ್ಲಿ ಕನ್ನಡ ಚಿತ್ರರಂಗವನ್ನು ಇನ್ನೊಂದು ಹಂತಕ್ಕೆ ತೊಗೊಂಡೋಗಿರೋ ನಟ ಆತನ ಸಿನಿಮಾ ರಿಲೀಸ್ ಆದಾಗ ಜನ ನೋಡ್ತಾ ಇರ್ತಾರೆ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ರಿಲೀಸ್ ಟ್ರೆಂಡ್ ಶುರುವಾಗಿದೆ. ಸುಮಾರು 35 ವರ್ಷಗಳ ಹಿಂದೆ ಬಿಡುಗಡೆ ಆಗಿದ್ದಂತಹ ನಮ್ಮ ಕನಸುಗಾರ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಸದ್ದಾಗ್ತಾ ಇದೆ. ಸೊ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ನಮ್ಮ ವಿಶ್ವವಾಣಿ ಟಿ ವಿಯ ಸಿನಿಮಾ ವಿಭಾಗದ ಮುಖ್ಯಸ್ಥರಾದಂತಹ ಅವಿನಾಶ್ ಸರ್ ಕೂಡ ಇದ್ದಾರೆ. ಈ ಪ್ಯಾನ್ ಇಂಡಿಯಾ ಟ್ರೆಂಡ್ ಅನ್ನುವಂಥದ್ದು ಆವಾಗಲೇ ಸೃಷ್ಟಿಯಾಗಿತ್ತು, ಅದನ್ನು ರವಿ ಮಾಮ ಅವರು ಆಗಲೇ ಅದನ್ನು ಸಾಧ್ಯ ಮಾಡಿದರು. ಬಟ್ ಈಗ ನಾವು KGF ಆದ ನಂತರ ಆ ಥರದ್ದೊಂದು ಬೆಳವಣಿಗೆನ ಕಂಟಿನ್ಯೂಸ್ ಆಗಿ ನೋಡ್ತಾ ಬರ್ತಾ ಇದ್ದೀವಿ. KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಈಗ ಟಾಕ್ಸಿಕ್ ಸಾಕಷ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿ ಸದ್ದು ಮಾಡ್ತಾ ಬಂದಿದ್ವು. ಈಗ ಟಾಕ್ಸಿಕ್ ಕೂಡ ಆ ಒಂದು ನಿಟ್ಟಿನಲ್ಲಿ ಇನ್ನೊಂದು ಸಿನಿಮಾ ಕನ್ನಡ ಚಿತ್ರರಂಗದ ಕಡೆಯಿಂದ ಅಂತ ಹೇಳ್ಬೋದು. ಈ ಪ್ಯಾನ್ ಇಂಡಿಯಾ ಸಿನಿಮಾಗಳ ಟ್ರೆಂಡ್ ಬಗ್ಗೆ ಜೊತೆಗೆ ಶಾಂತಿ ಕ್ರಾಂತಿ ರಿಲೀಸ್ ಟ್ರೆಂಡ್ ಬಗ್ಗೆ ಮಾತಾಡಲಿಕ್ಕೆ ನಾವಿಬ್ಬರು ಒಂದು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ವಿಡಿಯೋನ ಕಡೆ ತನಕ ನೋಡಿ. ಹಾಗೆಯೇ ನೀವಿನ್ನೂ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಆದರೆ ಈ ಕೂಡಲೇ ಮಾಡ್ಕೊಂಡು ಪಕ್ಕದ ಬೆಲ್ ಐಕಾನನ್ನು ತಪ್ಪದೆ ಒತ್ತಿ. ಎಸ್ ಸರ್, ಸೊ ರಿಲೀಸ್ ಟ್ರೆಂಡ್ ಶುರುವಾಗಿದೆ ಶಾಂತಿ ಕ್ರಾಂತಿ. ಅಂದರೆ ಎಲ್ಲಿಂದ ಹೆಂಗೆ ಶುರುವಾಯಿತು ಅಂತ ಗೊತ್ತಿಲ್ಲ. ಇದು ಸಡನ್ನಾಗಿ ಎಲ್ಲರೂ ರಿಲೀಸ್ ಅಂದರೆ ಮಾಡಬೇಕು ಶಾಂತಿ ಕ್ರಾಂತಿ ಸಿನಿಮಾನ ಅಂತ ರವಿಚಂದ್ರನ್ ಅವರನ್ನ ಟ್ಯಾಗ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಜನ್ಝೀಸ್ ಸಾಂಗ್ಗಳನ್ನೆಲ್ಲ ಹಾಕ್ಕೊಂಡು ತುಂಬ ಸೆಲೆಬ್ರೇಟ್ ಮಾಡೋ ಮೋಡಿಗೆ ಎಂಟರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸರ್, ಈ ಟ್ರೆಂಡ್ ನೋಡುವಾಗ ನಿಮಗೆ ಹೇಗೆ ಅನಿಸುತ್ತೆ? ಸೊ ನಂಗನ್ಸುತ್ತೆ ಅಂದರೆ ಇವಾಗ ಏನಾಗಿದೆ, ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ನಾವು ಇತ್ತಿಗೆ ನಮ್ಗೆ ಕಾಮನ್ ಆಗಿಬಿಟ್ಟಿದೆ. ಬಾಹುಬಲಿ, KGF, ಕಾಂತಾರ ಎಲ್ಲ ಬಂದಮೇಲೆ ಈ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಅಂದರೆ ಅದು ಏನು ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಒಂದು ಐಡಿಯಾ ಇದೆ. ಸೊ ಒಂದು ಕಡೆ ಶೂಟ್ ಮಾಡ್ತಾರೆ, ಒಂದು 5-6 ಭಾಷೆಗೆ ಡಬ್ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ ಅಂತಾರೆ. ಬಟ್ ಈ ಸಿನಿಮಾನ ಯಾಕೆ ಟ್ರೆಂಡ್ ಆಗ್ತಿದೆ ಅನ್ನೋದಕ್ಕೆ ನನಗೆ ಅನಿಸಿರೋ ಪ್ರಕಾರ ಈ ಸಿನಿಮಾದ ಮೇಕಿಂಗ್ ಕಥೆಗಳಿದಾವಲ್ಲ, ಸೊ ಇದು ತುಂಬ ಜನಕ್ಕೆ ಅಂದರೆ ತಲೆ ಕೆಡಿಸ್ತಾ ಇದೆ. ಹೆಂಗೆ ಸಾಧ್ಯ ಇದು ಅನ್ನೋದೇ ಪ್ರಶ್ನೆ ಬಹುತೇಕರಿಗೆ ಬರ್ತಾ ಇದೆ. ಯಾಕಂದರೆ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ಒಬ್ಬ ಹೀರೋ ಇರ್ತಾರೆ, ಈಗ ಯಶ್ ಇರ್ತಾರೆ, KGF, ತಮಿಳು, ತೆಲುಗು ಎಲ್ಲ ಅವರೇ ಇರ್ತಾರೆ. ಬಟ್ ಕನ್ನಡದಲ್ಲಿ ಒಂದು ಫಿಲ್ಮ್ ಬಂದಿತ್ತಂತೆ, ಆ ಸಿನಿಮಾದಲ್ಲಿ ಕನ್ನಡದಲ್ಲಿ ರವಿಚಂದ್ರನ್ ಮಾಡಿದ್ರಂತೆ, ತಮಿಳಲ್ಲಿ ರಜನಿಕಾಂತ್ ಮಾಡಿದ್ರಂತೆ, ತೆಲುಗಲ್ಲಿ ನಾಗಾರ್ಜುನ ಮಾಡಿದ್ರಂತೆ. ಈ ಥರದ್ದೆಲ್ಲ ಕೇಳಿದಾಗಲೇ ಲಿಟ್ರಲಿ ಒಂಥರ ಥ್ರಿಲ್ ಆಗಿ ಶುರುವಾಗುತ್ತೆ. ಸೊ ಆ ಒಂದು ವಿಚಾರಕ್ಕೆ ಬಹುಶಃ ಈ ಸಿನಿಮಾ ಈ ಥರ ಒಂದು ಪ್ರಯತ್ನ ಆಗೋಗ್ಬಿಟ್ಟಿತ್ತಾ ಅಂತೇಳಿ ಜನಕ್ಕೆ ಅನಿಸಿ ಈಗ ಸಿನಿಮಾ ಮೋಸ್ಟ್ಲಿ ಟ್ರೆಂಡಿಂಗ್ ಬಂದಿದೆ ಅಂತ ಅನ್ಕೋತೀನಿ. ಮತ್ತು ಇನ್ನೊಂದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದ್ದು ಬಜೆಟ್ ಇದೆಯಲ್ಲ, ಬಜೆಟ್ ಆ ಕಾಲಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಯಾರೂ ಖರ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬಜೆಟ್ ಅಂದರೆ ಸುಮಾರು 10 ಕೋಟಿಗಿಂತ ಅಧಿಕ ಅಮೌಂಟನ್ನು ವಿಕ್ರಮ್ ರವಿಚಂದ್ರನ್ ಅದಕ್ಕಿಂತ ಜಾಸ್ತಿ ಅಂತ ಹೇಳಿದ್ದಾರೆ. ಬಟ್ ಇವತ್ತಿನ ಮೌಲ್ಯಕ್ಕೆ ಅದನ್ನು ನೀವು ಕನ್ವರ್ಟ್ ಮಾಡಿದ್ರೆ ಹತ್ತಿರ 100-115 ಕೋಟಿ ವ್ಯಾಲ್ಯೂ ಆಗುತ್ತೆ. ಅಂದರೆ ಒಂದು ಕನ್ನಡ ಸಿನಿಮಾನ ನೀವು ಅವತ್ತು 100-115 ಕೋಟಿ ಬಜೆಟಲ್ಲಿ ಮಾಡ್ತೀರಾ ಅಂದರೆ ಸಣ್ಣ ವಿಚಾರ ಅಲ್ವೇ ಅಲ್ಲ. ಮತ್ತು ಅವತ್ತಿನ ಮಾರ್ಕೆಟ್ ಇತ್ತಲ್ಲ, ಅದು ಕನ್ನಡಕ್ಕಷ್ಟೇ ಸೀಮಿತ ಆಗಿತ್ತು. ಯಾರು ಕೂಡ ಪರಭಾಷೆಗೆ ಹೋಗ್ಬಿಟ್ಟು ಸಿನಿಮಾಗಳು ರಿಲೀಸ್ ಮಾಡ್ತೀನಿ, ಅಲ್ಲಿಂದ ದುಡ್ಡು ತೊಗೊಬರ್ತೀವಿ, ಅಥವಾ ನಾವು ಹಿಂದಿಗೆ ಡಬ್ ಮಾಡಿಬಿಟ್ಟು ದುಡ್ಡು ಮಾಡ್ಕೋತೀವಿ ಅನ್ನೋದಷ್ಟೆಲ್ಲ ಚಾಲ್ತಿರಲಿಲ್ಲ. ಇವನ್ OTT ರೈಟ್ಸ್ ಇರಲಿಲ್ಲ, TV ರೈಟ್ಸ್ ಇರಲಿಲ್ಲ, ಅದೆಲ್ಲ ಏನು ಇಲ್ದಿರೋ ಕಾಲದಲ್ಲೇ ನಾನು ಸಿನಿಮಾಗೆ ಅಷ್ಟು ಇನ್ವೆಸ್ಟ್ ಮಾಡಿಬಿಟ್ಟು ನಾನು ಸಿನಿಮಾ ತೆಗಿತೀನಿ ಅನ್ನೋ ತಾಕತ್ತನ್ನು, ಧೈರ್ಯನ ತೋರಿಸ್ತವರು ರವಿಚಂದ್ರನ್ ಅವರು. ನಿಜವಾಗ್ಲೂ ದೊಡ್ಡ ಕನಸೇ ಅದು. ಹೌದೌದು. ಆಮೇಲೆ ಯೋಚನೆ ಮಾಡೋ ರೀತಿ ಇದೆಯಲ್ಲ, ಈಗ ನಾನು ಫೇಮಸ್ ಇದ್ದೀನಿ, ನಾನು ಯಶ್ ಅಥವಾ ನಾನು ರಿಷಬ್ ಶೆಟ್ಟಿ, ನನಗೆ ಬೇರೆ ಬೇರೆ ಭಾಷೆಯಲ್ಲಿ ಆಡಿಯನ್ಸ್ ಇದ್ದಾರೆ, ನಾನು ಧೈರ್ಯ ಮಾಡ್ತೀನಿ, ನಾನು ಎಲ್ಲ ಭಾಷೆಗೂ ನನ್ನ ಮುಖ ಇಟ್ಕೊಂಡು ಹೋಗಿ ನಾನು ಸಿನಿಮಾನ ಪ್ರಮೋಟ್ ಮಾಡಿ ರಿಲೀಸ್ ಮಾಡಿ ಗೆಲ್ಸ್ಕೊತೀನಿ ಅಂತ ಹೇಳೋದಕ್ಕೂ, ನನ್ನ ಸಿನಿಮಾನ ನಾನು ಕನ್ನಡದಲ್ಲಿ ನಾನು ಮಾಡ್ತೀನಿ, ತಮಿಳಿಗೆ ನಾನು ರಜನಿಕಾಂತ್ ಅವ್ರನ್ನ ಹಾಕೋತೀನಿ, ತೆಲುಗಿಗೆ ನಾಗಾರ್ಜುನ ಹಾಕೊತೀನಿ, ಮತ್ತು ಅವರೆಲ್ಲರೂ ಕೂಡ ಸ್ಟಾರ್ಗಳೇ, ಯಾರೂ ಹೊಸ ನಟರಲ್ಲ. ಮತ್ತು ಜೂಹಿ ಚಾವ್ಲಾನ ಕರ್ಕೊಂಬರ್ತೀನಿ, ಖುಷ್ಬು ಅವ್ರನ್ನ ಕರ್ಕೊಂಬರ್ತೀನಿ,
ಮತ್ತು ಅನಂತ್ ನಾಗರ್ ಅವ್ರನ್ನ ನಾನು ವಿಲನ್ ಆಗಿ ತೋರಿಸ್ತೀನಿ ಅದಿದೆಯಲ್ಲ. ಅನಂತ್ ನಾಗರ್ ಅಂದ ತಕ್ಷಣ ಒಂದು ಫ್ಯಾಮಿಲಿ ಮ್ಯಾನು, ಮಿಡ್ಲ್ ಕ್ಲಾಸ್ ಏನಂತಾರೆ ಕುಟುಂಬಗಳ ಹೀರೋ ಅನ್ನೋ ಥರ ಇದ್ದಂಥ ವ್ಯಕ್ತಿನ ನೀವು ತೊಗೊಂಡೋಗ್ಬಿಟ್ಟು 4 ಭಾಷೆಯಲ್ಲಿ ಒಬ್ಬ ದುಷ್ಟ ವಿಲನ್ ಆಗಿ ತೋರಿಸ್ತೀನಿ ಅನ್ನೋದಿದೆಯಲ್ಲ, ಅದು ಇನ್ನೂ ಗ್ರೇಟು. ಅಂತ ದೊಡ್ಡ ರಿಸ್ಕ್ ಅದು. ಅನಂತ್ ನಾಗ್ ಅವರ ಜನ ವಿಲನ್ನಾಗಿ ಅಕ್ಸೆಪ್ಟ್ ಮಾಡ್ತಾರ ಅನ್ನೋದೇ ಗೊತ್ತಿಲ್ಲ, ಆದರೂ ಅದು ರಿಸ್ಕ್ ತೊಗೊಳ್ತಾರೆ ಅವರು. ಮತ್ತು ಒಂದು ಭಾಷೆ ಸಿನಿಮಾ ಶೂಟಿಂಗ್ ಆಗಬೇಕಾದ್ರೆ ಅಟ್ ಎ ಟೈಮ್ 3 ಭಾಷೆ ಶೂಟ್ ಆಗುತ್ತೆ. ಈಗ ನಾವು ಮಾಡ್ರೆ ಈಗ ನೋಡ್ತಾರೆ ಎಲ್ಲ ಡಬ್ಬಿಂಗ್ ಸಿನಿಮಾಗಳು ಏನಾಗಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಏನಿರುತ್ತೆ ಅಂದರೆ, ಈಗ ಬಾಹುಬಲಿ ಬಂದರೆ ಬಾಹುಬಲಿ ಅವರು ತೆಲುಗು ಶೂಟ್ ಮಾಡ್ತಾರೆ, ಮಿಕ್ಕಿದ ಭಾಷೆಗೆ ಡಬ್ ಮಾಡ್ತಾರೆ. ಯಾರೂ ಕೂಡ ಅದನ್ನು 3 ಟೇಕ್ ಮಾಡಲ್ಲ. ಬಟ್ ಕನ್ನಡದಲ್ಲಿ ಹಂಗಲ್ಲ, ಮೊದಲೇ ಬಜೆಟ್ ದೊಡ್ಡ ಸಿನಿಮಾ ಒಂದು. ಈಗ ಎಕ್ಸಾಂಪಲ್ ಒಂದು ಅದರಲ್ಲೊಂದು ಸೀನ್ ಬರುತ್ತೆ, ಅಂದರೆ ಜೂಹಿ ಚಾವ್ಲಾ ಅವ್ರನ್ನ ಒಂದು ಹಾಸಿಗೆ ಮೇಲೆ ತಳ್ಳೋ ಥರದೊಂದು ಸೀನ್ ಇದೆ. ಆ್ಯಕ್ಚುಲಿ ಅದು ಹಾಸಿಗೆ ಅಲ್ಲ, ಅದು ಕೇಕ್. ಅಂದರೆ ದೊಡ್ಡದೊಂದು ಹಾಸಿಗೆ ಥರದೊಂದು ಕೇಕನ್ನು ರೆಡಿ ಮಾಡಿ ಅದ್ರ ಮೇಲೆ ತಳ್ತಾರೆ. ಸೊ ಆ ಸೀನಲ್ಲಿ ರವಿಚಂದ್ರನ್ ಆ್ಯಕ್ಟ್ ಮಾಡಿದ್ದಾರೆ, ರಜನಿಕಾಂತ್ ಆ್ಯಕ್ಟ್ ಮಾಡಿದ್ದಾರೆ, ನಾಗಾರ್ಜುನ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ 3 ಕೇಕ್ ತರಬೇಕು. ಜೂಹಿ ಚಾವ್ಲಾ ಕಾಮನ್, ಬಟ್ ನಿಮಗೆ 3 ಕೇಕ್ ತರಬೇಕು, 3 ಕೇಕ್ ಮಾಡಿಸ್ಬೇಕು. 3 ಕೇಕ್ ಶೂಟ್ ಮಾಡಿದ್ರು ಸೇಮ್ ಟೇಕಿಗೆ ಸರಿ ಆಗುತ್ತಾ ಒಂದೇ ಸಲ? ಅದೇನು ಮಾಡೋಕ್ಕೆ ಆಲ್ಮೋಸ್ಟ್ ಆಗಿದೆ. ಆ್ಯಕ್ಚುಲಿ ರವಿಚಂದ್ರನ್ ಸರ್ ಹೇಳಿರೋ ಪ್ರಕಾರ ಅಂದರೆ ಜೂಹಿ ಚಾವ್ಲಾ ಅವ್ರಿಗೆ ಹೇಳೇ ಇರಲಿಲ್ಲಂತೆ. ಸೊ ನಾವು ಕೇಕ್ ಮಾಡಿಸಿದ್ದೀವಿ, ಆ ಕೇಕ್ ಮೇಲೆ ನಾನು ಬೀಳಿಸ್ತೀನಿ ಅನ್ನೋದೆಲ್ಲ ಅವ್ರು ಹೇಳೇ ಇರಲಿಲ್ಲಂತೆ. ಜಸ್ಟ್ ಒಂದು ನಿನ್ಗೊಂದು ಸೀನ್ ಇದೆ, ನೀನು ಬೆಡ್ ಮೇಲೆ ನಿನ್ನ ಬೀಳಿಸ್ಬೇಕು ಅಂತಲೇ ಹೇಳಿ ಕರ್ಕೊಂಬಂದು ಶೂಟ್ ಮಾಡಿದ್ದು. ಬಟ್ ಆದರೆ ಬಿದ್ದಾಗ ಗೊತ್ತಾಗಿದ್ದು ಅವರಿಗೆ ಅಲ್ಲಿ ಬೆಡ್ ಇರಲಿಲ್ಲ, ಕೇಕ್ ಇತ್ತು ಅಂತ. ಸೊ ಬಟ್ ಇದನ್ನು ಶೂಟ್ ಮಾಡಬೇಕಾದ್ರೆ 3 ಭಾಷೆ ಶೂಟ್ ಮಾಡಬೇಕಾದ್ರೆ 3 ಸರಿ ಕೇಕ್ ತರಬೇಕು. ಸೊ ಆಯಿತಾ. ಸೊ ಅಲ್ಲಿ ಮತ್ತೆ ಪ್ರತಿ ಸಾಂಗು, ಈಗ ಮಧ್ಯರಾತ್ರಿಲಿ ಹೈವೇ ರಸ್ತೆಲಿ ಸಾಂಗ್ ಇದೆಯಲ್ಲ, ಅದು ದೊಡ್ಡ ಸಾಂಗ್, ಅದು 6 ನಿಮಿಷ ಇದೆ ಸಾಂಗು. 6 ನಿಮಿಷ ಸಾಂಗನ್ನು ಕೂಡ 3 ಸಲ ಶೂಟ್ ಮಾಡಿದ್ದಾರೆ. ಸೇಮ್ ಶಾರ್ಟ್ಸು. ನೀವು ಬೇಕಾದ್ರೆ ಫ್ರೇಮ್ ಟು ಫ್ರೇಮ್ ನೋಡಿ ನೀವು ಆ ಸಿನಿಮಾ. ಅಂದರೆ ತಮಿಳು ವರ್ಷನು, ತೆಲುಗು ವರ್ಷನು, ಕನ್ನಡ ವರ್ಷನ್ ಫ್ರೇಮ್ ಟು ಫ್ರೇಮ್ ನೋಡಿದ್ರೆ 3 ಸಾಂಗು ಒಂದೇ ಥರ ಇದೆ. ಒಂದು ಶಾರ್ಟು ಕೂಡ ಆಚೆ ಆಗಿಲ್ಲ. ಜೂನಿಯರ್ ಆರ್ಟಿಸ್ಟ್ ಆಲ್ಮೋಸ್ಟ್ ಸಿಮಿಲರ್ ಇದೆ. ಜೂನಿಯರ್ ಆರ್ಟಿಸ್ಟ್ ಆಲ್ಮೋಸ್ಟ್ ಸಿಮಿಲರ್ ಇದೆ. ಬಹುಶಃ ಆ ಸಿನಿಮಾದಲ್ಲಿ ಕಾಮನ್ ಆಗಿ ಕಾಣಿಸ್ಕೊಂಡಿರೋದು ಜೂನಿಯರ್ ಆರ್ಟಿಸ್ಟು. ಅದು ಬಿಟ್ಟರೆ ಜೂಹಿ ಚಾವ್ಲಾ, ಅನಂತ್ ನಾಗ್, ಖುಷ್ಬು ಇವ್ರು 3 ಜನ 4 ಭಾಷೆಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನುಳಿದಂಗೆ ಎಲ್ಲರೂ ಬದಲಾಗಿದ್ದಾರೆ. ಈ ಕನ್ನಡದಲ್ಲಿ ಅವರಿಗೆ ದೊಡ್ಡಣ್ಣ ಅವರು ತಂದೆ ಪಾತ್ರ ಮಾಡಿರ್ತಾರೆ ರವಿಚಂದ್ರನ್ ಅವರಿಗೆ. ಬಟ್ ತೆಲುಗಲ್ಲಿ ಕೈಕಾಲ ಸತ್ಯನಾರಾಯಣ ಅವರು ಪಾತ್ರ ಮಾಡಿರ್ತಾರೆ. ಸೊ ಅಲ್ಲೂ ಕೂಡ ಈಗ ತಂದೆ ಹಿಂದಿಲಿ ಬೇರೆ. ಅಂದರೆ ಈ ಥರ ಅಂದರೆ ಅಲ್ಲೂ ಕೂಡ ಈಗ ತಂದೆ ಮಗನ ಜೊತೆ ಒಂದು ಸೀನ್ ಇತ್ತು ಅಂದರೆ ನೆಕ್ಸ್ಟ್ ಸೀನ್ ಬಂದರೆ ಅದೇ ಸೀನ್ ಇರುತ್ತೆ, ಅದೇ ಕಲಾವಿದರು ಬೇರೆ ಇರ್ತಾರೆ. ಈಗ ಯೋಚನೆ ಮಾಡಿ, ಒಂದು ಕನ್ನಡ ಸಿನಿಮಾನ ಶೂಟ್ ಮಾಡೋಕ್ಕೆ, ಒಂದು ಕನ್ನಡ ಸಿನಿಮಾ ಶೂಟ್ ಮಾಡೋಕ್ಕೆ 2 ವರ್ಷ 3 ವರ್ಷ ತೊಗೋತಾ ಇದ್ದಾರೆ. ಬಿಕಾಸ್ ಅವರಿಗೆ ಪ್ಯಾನ್ ಇಂಡಿಯಾ ಲೇಬಲ್ ಹಾಕ್ಕೊಂಡು. ಸೊ ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದೀವಿ, ಸೊ ಅದಕ್ಕೋಸ್ಕರ ನಮ್ಮ ಸಿನಿಮಾ ಡಿಲೇ ಆಗ್ತಾ ಇದೆ, ನಾವು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಒಂದೇ ಸಲ. ಆದರೆ ಇಲ್ಲಿ ಶೂಟ್ ಮಾಡ್ತಿರೋದು 3 ಸಲ. ಅಂದರೆ ಅವ್ರು ಎಷ್ಟು ಡಿಲೇ ಮಾಡ್ಬೋದಾಗಿತ್ತು. ಆ್ಯಕ್ಚುಲಿ ಈ ಸಿನಿಮಾ ಕೂಡ ಡಿಲೇ ಆಯಿತು. ಅಂದರೆ ಈ ಸಿನಿಮಾ ಶುರುವಾಗಿದ್ದು 88ಅಲ್ಲಿ. ಅಂದರೆ ಇವರು ಪ್ರೇಮಲೋಕ ರಣಧೀರ ಮಾಡಿಬಿಟ್ಟು ಒಂದು ದೊಡ್ಡ ಸಕ್ಸಸ್ ಕಂಡ್ಮೇಲೆ 3ನೇ ಸಿನಿಮಾವಾಗಿ ಆ್ಯಕ್ಚುಲಿ ಇವರೇ ಶುರು ಮಾಡ್ತಾರೆ ಇದನ್ನು, ಶಾಂತಿ ಕ್ರಾಂತಿ ಡೈರೆಕ್ಷನಲ್ಲಿ 3ನೇ ಸಿನಿಮಾ. ಆದರೆ ಇದು ತುಂಬ ಡಿಲೇ ಆಗೋದು ರೀಸನ್ನು ಶೂಟಿಂಗಿಂದ ಅಲ್ಲ. ಅಂದರೆ ನಾವೇನೋ ತುಂಬ ಅದ್ಭುರಿಯಾಗಿ ಮಾಡ್ತಾ ಇದೀವಿ, ಬೇರೆ ಬೇರೆ ಥರ ಶಾರ್ಟ್ಸ್ ಇಟ್ಟು ಎಲ್ಲ ಮಾಡ್ತಿದ್ರು. ಅವರು ಟೆಕ್ನಿಕಲಿ ಏನು ಮಾಡಬೇಕು, ಸೆಟ್ಟಲ್ಲಿ ಏನು ಮಾಡಬೇಕು ಕ್ಲಿಯರ್ ಇದ್ದರು. ಆದರೆ ಫೈನಾನ್ಷಿಯಲ್ ಇಶ್ಯೂಸ್ ಬಂತು. ಅಂದರೆ ಬಿಕಾಸ್ ದೊಡ್ಡ ಸಿನಿಮಾ, ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಬಂತು. ಹಂಗಾಗಿ ಸಿನಿಮಾ ಡ್ಯೂರೇಷನ್ ಲೇಟಾಗಿ 88ಇಂದ 91 ತನಕ ಡಿಲೇ ಆಯಿತು ಸಿನಿಮಾ. ಅಂದರೆ 88 ನವಂಬರ್ 14th ಸಿನಿಮಾ ಲಾಂಚ್ ಆಗಿದ್ದು. ಇದು ಮಕ್ಕಳದ್ದೇ ಮೇಯ್ನ್ ಆಗಿರೋ ಸಿನಿಮಾ ಕಾರಣಕ್ಕೋಸ್ಕರ ಮಕ್ಕಳ ದಿನಾಚರಣೆ ದಿನ ಸಿನಿಮಾ ಶುರು ಮಾಡ್ತಾರೆ. 1991 ಸೆಪ್ಟೆಂಬರ್ 19ಕ್ಕೆ ಸಿನಿಮಾ ರಿಲೀಸ್ ಮಾಡ್ತಾರೆ. ಸೊ ಅಷ್ಟು ಡಿಲೇ ಆಗುತ್ತೆ ಸಿನಿಮಾ, ಬಿಕಾಸ್ ಫೈನಾನ್ಷಿಯಲ್ ಕೆಲವೊಂದು ವಿಚಾರಗಳಿಗೋಸ್ಕರ. ಸೊ ಈ ಸಿನಿಮಾ ಶುರುವಾಗಿದ್ದು ಮುಹೂರ್ತ ಭಾಳ ಚೆನ್ನಾಗಿದೆ. ಅಂದರೆ ಇವತ್ತು ನಾವೇನು ಮಾಡ್ತಾ ಇದೀವಲ್ಲ, ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಪ್ರೆಸ್ ಮೀಟ್ ಮಾಡಿದ್ದೆ ನಾವೆಲ್ಲ. ಈ KGF ಸಿನಿಮಾದ ಯಾವುದೋ ಒಂದು ಪ್ರೆಸ್ ಮೀಟ್ ಆದಾಗ ನಮಗೆ ಎಲ್ಲ ಭಾಷೆಯಿಂದ ಪತ್ರಕರ್ತರನ್ನ ಕರೆಸಿದ್ರು. ಡೆಲ್ಲಿಯಿಂದ, ಮುಂಬೈಯಿಂದ, ಹೈದರಾಬಾದಿಂದ, ಚೆನ್ನೈಯಿಂದ ಎಲ್ಲ ಕರೆಸಿದ್ರು. ಬಟ್ ಈ ಸಿನಿಮಾಗೆ ಅವತ್ತೇ ಕರೆಸಿದ್ರು, ಮುಹೂರ್ತಕ್ಕೆ ಶಾಂತಿ ಕ್ರಾಂತಿ ಮುಹೂರ್ತಕ್ಕೆ ಅವತ್ತೇ ಬೇರೆ ಬೇರೆ ಭಾಷೆ ಪತ್ರಕರ್ತರನ್ನ ಇಲ್ಲಿ ಕರೆಸಿದ್ರು. ಮತ್ತು ಸಾಮಾನ್ಯವಾಗಿ ಏನಾಗುತ್ತೆ, ಒಂದಿನ ಪ್ರೆಸ್ ಮೀಟ್ ಇದ್ರೆ ಇಲ್ಲಿ ಬರ್ತಾರೆ, ಬೆಳಗ್ಗೆ ಬರ್ತಾರೆ ಬೆಂಗಳೂರಿಗೆ, ಪ್ರೆಸ್ ಮೀಟ್ ಮುಗಿಸ್ಕೊತಾರೆ, ಮತ್ತು ವಾಪಸ್ ಹೋಗ್ಬಿಡ್ತಾರೆ ಬೇರೆ ಭಾಷೆ. ಅವತ್ತು ಹೆಂಗಿತ್ತು ಅಂದರೆ ಲಿಟ್ರಲಿ 2-3 ದಿನ ಅವ್ರನ್ನ ಇಲ್ಲೇ ಉಳಿಸ್ಕೊಂಡಿದ್ರು ಆ ಪತ್ರಕರ್ತರನ್ನ. ಬಿಕಾಸ್ ಸಿನಿಮಾ ಶುರು ಮಾಡೋಕ್ಕಿಂತ ಮುಂಚೆ ವೀರಸ್ವಾಮಿ ಅವ್ರು ಏನು ಮಾಡಿದ್ರು ಅಂದರೆ, ಆ ಪತ್ರಕರ್ತರಿಗೆಲ್ಲ ನನ್ನ ಮಗ 2 ಸಿನಿಮಾ ಮಾಡಿದ್ದಾನೆ ಇದಕ್ಕಿಂತ ಮುಂಚೆ, ಒಂದು ಪ್ರೇಮಲೋಕ ಮಾಡಿದ್ದಾರೆ, ಇನ್ನೊಂದು ರಣಧೀರ ಅಂತ 2 ಪಿಕ್ಚರ್ ಮಾಡಿದ್ದಾರೆ. ಯಾಕಂದರೆ ಅದು ಕನ್ನಡದಲ್ಲಿ ನೋಡಿರ್ತಾರೆ ಅಷ್ಟೇ, ಬೇರೆ ಭಾಷೆಯವ್ರು ನೋಡಿರಲ್ಲ. ಸೊ ನೀವು ಈ ಸಿನಿಮಾನ ನೋಡಿ ಅಂತೇಳಿ ಅವರಿಗೆ ಸಿನಿಮಾನ ತೋರಿಸಿದ್ರು. ಸೊ ನಿಮ್ಗೆ ಅವಾಗ ಐಡಿಯಾ ಬರುತ್ತೆ, ನನ್ನ ಮಗ ಏನು ಫಿಲ್ಮ್ ಮಾಡ್ಬೋದು, ಯಾವ ಥರ ಸಿನಿಮಾ ಡೈರೆಕ್ಟರ್ ಅವನು, ಏನೇನು ಫಿಲ್ಮ್ಗಳು ಮಾಡ್ತಾನೆ ಅನ್ನೋ ಒಂದು ಐಡಿಯಾ ಬರುತ್ತೆ ಅನ್ನೋ ಕಾರಣಕ್ಕೆ ಅವರು ತಮ್ಮ ಮಗನ ಸಿನಿಮಾನ ಪತ್ರಕರ್ತರಿಗೆ ತೋರಿಸಿದ್ರು. ಅದಾದಮೇಲೆ ಅವರು ಅಂದರೆ ಕೊನೆ ದಿನ ಅವ್ರನ್ನ ಶೂಟಿಂಗ್ ಅಂದರೆ ಸೆಟ್ಟಿಗೆ ಮುಹೂರ್ತಕ್ಕೆ ಕರ್ಕೊಂಡೋಗಿ ಮುಹೂರ್ತ ಮಾಡಿಸಿದ್ದು. ಅಷ್ಟೊಂದು ಅಖಂಡಿರವಾದಲ್ಲಿ ಮುಹೂರ್ತ ಆಗಿದೆ ಸಿನಿಮಾ. ಸೊ ಆ ಥರ ಒಂದು ಶುರುವಾದಂಥ ಸಿನಿಮಾ ಇದು. ಸೊ ಇಷ್ಟು ಬಜೆಟಲ್ಲಿ ಸಿನಿಮಾ ತಯಾರಾಯಿತು. ಸೊ ಈ ಥರ ಒಂದು ಇದು ಶುರುವೇ ಒಂದು ಇದಿದೆ, ರೋಚಕತೆ ಇದೆ ಈ ಸಿನಿಮಾದಲ್ಲಿ. ಅಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಈಗ ಅಷ್ಟು ಬಜೆಟಲ್ಲಿ ಸಿನಿಮಾ ಮಾಡಿದರು, ಪ್ಲಸ್ ಸ್ಕೇಲ್ ವೈಸ್, ವಿಷನ್ ವೈಸ್ ತುಂಬ ಗ್ರ್ಯಾಂಡಾಗಿ ಮೂಡ್ ಬಂದಿತ್ತು ಈ ಸಿನಿಮಾ. ಪ್ಲಸ್ ಆನ್ಸಂಬಲ್ ಅಂದರೆ ಕಾಸ್ಟ್, ಅಂದರೆ ಬೇರೆ ಬೇರೆ ಭಾಷೆಗಳಿಂದ ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲ ಇದ್ದರು. ಹಾಡುಗಳು ಸಖತ್ತಾಗಿತ್ತು. ಇನ್ಫ್ಯಾಕ್ಟ್ ಕನ್ನಡದ ಎಲ್ಲ ಹಾಡುಗಳು ಸೂಪರ್ ಹಿಟ್ ಅಂತಲೇ ಹೇಳ್ಬೋದು. ಇವತ್ತು ಲೈಕ್ ವಾಪಸ್ ರಿಪೀಟ್ ಒಂದು ವ್ಯಾಲ್ಯೂ ಇರುವಂತಹ ಹಾಡುಗಳು. ಇಷ್ಟೆಲ್ಲ ಇದ್ದರೂ ಯಾಕೆ ಸಿನಿಮಾ ಆಗ ಅಂದರೆ ಬಾಕ್ಸ್ ಆಫೀಸ್ ಫೇಲ್ಯೂರ್ ಆಗಿತ್ತು ಅಂತ?
ಬಹುಶಃ ಅಂದರೆ ಏನಾಗುತ್ತೆ ಅಂದರೆ ಒಂದು ರವಿಚಂದ್ರನ್ ಅವ್ರನ್ನ ಅವತ್ತು ಏನಾಗಿತ್ತು ಒಂದು ಪ್ರೇಮಲೋಕ ಮಾಡಿದರು. ಸೊ ಪ್ರೇಮಲೋಕ ಒಂದು ಔಟ್ ಆ್ಯಂಡ್ ಔಟ್ ಲವ್ ಸ್ಟೋರಿ. ಬಟ್ ರಣಧೀರ ಬಂತು, ರಣಧೀರನ ಲವ್ ಸ್ಟೋರಿ ಜೊತೆಗೆ ಒಂದು ಆ್ಯಕ್ಷನ್ ಸಿನಿಮಾ ಅದು. ಅಲ್ಲಿ ಆ್ಯಕ್ಷನ್ ಕಮ್ ಲವ್ ಸ್ಟೋರಿ ಇತ್ತು, ಪ್ರೇಮಲೋಕದಲ್ಲಿ ಸಾಂಗ್ಸ್ ಕಮ್ ಲವ್ ಸ್ಟೋರಿ ಇತ್ತು. ಬಟ್ ಮೂರನೇ ಸಿನಿಮಾ ಅಷ್ಟೊತ್ತಿಗೆ ಜನಕ್ಕೆ ಅದೊಂದು ತಗೊಳಕ್ಕೆ ಆಗದೇ ಇರ್ಬೋದು. ಅಂದರೆ ಇದು ಔಟ್ ಆ್ಯಂಡ್ ಔಟ್ ಮಕ್ಕಳು ಸಿನಿಮಾ ಹಿಟ್ ಆಗಿತ್ತು ಅದೇ ವರ್ಷ ಆ್ಯಕ್ಚುಲಿ ಸೇಮ್ ಜುಲೈಯಲ್ಲಿ. ಅಂದರೆ ರಾಮಾಚಾರಿ ಏನಾಗಿತ್ತು ಅಂದರೆ ಅದು ಒಂದು ಸಣ್ಣ ಕಥೆ ಇದೆ. ಅಂದರೆ ರಾಮಾಚಾರಿ ಮಾಡಬೇಕಾದ್ರೂ ಕೂಡ ಅವರಿಗೆ ಅದು ಯಾಕೆ ಮಾಡಿದ್ರು ಅಂದರೆ ಆ ಸಿನಿಮಾನ ಇವರಿಗೆ ಈ ಸಿನಿಮಾ ಮಾಡೋದು ದುಡ್ಡು ಇರಲಿಲ್ಲ, ಒಂದು ತುಂಬ ಖರ್ಚಾಗ್ಬಿಟ್ಟಿತ್ತು. ಅಂದರೆ ಅವ್ರ ಮಿತಿ ಅವತ್ತಿನ ಬಜೆಟ್ ಎಲ್ಲ ಕನ್ನಡ ಚಿತ್ರರಂಗದಲ್ಲಿ ಕೆಲವೆಲ್ಲ ಸಿನಿಮಾಗಳು ಇದ್ದಾವೆ, ಕನ್ನಡ ಸಿನಿಮಾಗಳು 90s ಬಂದ ಸಿನಿಮಾಗಳು 10 ಲಕ್ಷ 15 ಲಕ್ಷ ಬಜೆಟಲ್ಲಿ ಬಂದು 50 ಲಕ್ಷ 60 ಲಕ್ಷ ಕಲೆಕ್ಷನ್ ಮಾಡೋ ಸಿನಿಮಾಗಳಿದ್ದಾವೆ, ಸಣ್ಣ ಸಣ್ಣ ಸಿನಿಮಾಗಳು. ಬಟ್ ನಿಮ್ಗೆ ಆ ಕಾಲದಲ್ಲಿ ಸಿನಿಮಾ ಬಜೆಟ್ 10 ಕೋಟಿ ಮೀರ್ತಾ ಇದೆ. ಒಂದು ಕನ್ನಡ ಸಿನಿಮಾದ ಮೀಡಿಯಂ ಮಾರ್ಕೆಟು 40ರಿಂದ 50 ಲಕ್ಷ ಇದೆ ಅನ್ನೋ ಕಾಲದಲ್ಲಿ ಈ ಸಿನಿಮಾ ಬಜೆಟು 10 ಕೋಟಿ ದಾಟ್ತಾ ಇದೆ ಅಂದಾಗ ಸೊ ಎಷ್ಟು ಗ್ಯಾಪ್ ಇದೆ. ಸೊ ಆ ಗ್ಯಾಪ್ ತುಂಬಬೇಕಂದ್ರೆ ಎಷ್ಟು ದುಡ್ಡು ಬೇಕು. ಸೊ ಅವಾಗ ಏನಾಯಿತು, ಅವ್ರು ಆ್ಯಕ್ಚುಲಿ ರಾಮಾಚಾರಿ ಅದೇ ಕಾರಣಕ್ಕೆ ಟೇಕ್ ಆಫ್ ಮಾಡಿದ್ರು. ಅಂದರೆ ದುಡ್ಡು ಬೇಕಾಗಿತ್ತು ಅವ್ರಿಗೆ ಅರ್ಜೆಂಟಾಗಿ, ಒಂದು ಸಿನಿಮಾ ಮಾಡಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಚಿನ್ನ ತಂಬಿ ಅಂತ ಸಿನಿಮಾ ತಮಿಳಲ್ಲಿ ಅಂದರೆ ಹಿಟ್ ಆಗಿತ್ತು, ಖುಷ್ಬು ಅವ್ರು ಆ್ಯಕ್ಟ್ ಮಾಡಿದ್ರು ಆ ಸಿನಿಮಾದಲ್ಲಿ. ಸೊ ಅವ್ರ ಹತ್ರ ರೈಟ್ಸ್ ತೊಗೊಳಕ್ಕೂ ದುಡ್ಡು ಇರಲಿಲ್ಲ ಆ ಟೈಮಲ್ಲಿ. ಅದನ್ನು ಹೋಗಿ ಚೆನ್ನಾಗಿ ಹೋಗ್ಬಿಟ್ಟು ಆ ರೈಟ್ಸ್ ತೊಗೊಂಡ್ರು. ಅವಾಗ ಖುಷ್ಬು ಅವ್ರು ಸಹಾಯ ಮಾಡಿದ್ರು ಈ ಸಿನಿಮಾ, ಯಾಕಂದ್ರೆ ಅವ್ರು ಆ ಸಿನಿಮಾ ಹೀರೋನ್ ಆಗಿದ್ದರಿಂದ ಆ ಸಿನಿಮಾ ರೈಟ್ಸ್ ಕೊಡೋದಕ್ಕೋಸ್ಕರ ಇವರಿಗೆ ಕೊಟ್ಟರು. ಅಂದರೆ ಈ ಸಿನಿಮಾ ತೊಗೊಂಡೋಗಿ ಮಾಡಿ ಅಂತ. ಆ ಸಿನಿಮಾನ ಅವ್ರು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ರಿಲೀಸ್ ಮಾಡಿದ್ದಾರೆ, ಶೂಟ್ ಮಾಡಿ. ಈ ಗ್ಯಾಪಲ್ಲಿ ಇದು ನಡೀತಿದೆ, ಒಂದು ಸೈಡಲ್ಲಿ ನಿಮ್ಮ ಪ್ಯಾರಲಲ್ ಆಗಿ ಶಾಂತಿ ಕ್ರಾಂತಿ ಕೆಲಸಗಳು ನಡೀತಿದೆ, ಅದ್ರ ಜೊತೆಗೆ ಈ ಸಿನಿಮಾನ ತುಂಬ ಕಡಿಮೆ ಟೈಮಲ್ಲಿ ಶೂಟ್ ಮಾಡಿದ್ದಾರೆ. ಶೂಟ್ ಮಾಡೋಕ್ಕಿಂತ ಮುಂಚೆನೇ ಆ ಸಿನಿಮಾದು ಡಿಸ್ಟ್ರಿಬ್ಯೂಷನ್ ರೈಟ್ಸ್ಗಳನ್ನ ಸೇಲ್ ಮಾಡ್ತಾರೆ, ಬಿಕಾಸ್ ನಿಮಗೆ ದುಡ್ಡು ಬೇಕಲ್ಲ. ಸೊ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ರೀಮೇಕು ರಾಮಾಚಾರಿ ಅಂತ ಸಿನಿಮಾ, ಇದು ರೈಟ್ಸ್ ನಿಮಗೆ ಕೊಡ್ತೀನಿ, ಸಿನಿಮಾ ಕಂಪ್ಲೀಟ್ ಆದ ತಕ್ಷಣ ರೈಟ್ಸ್ ನಮಗೆ ಈಗಲೇ ಅಡ್ವಾನ್ಸ್ ಮಾಡಿ. ಸೊ ಈ ಥರ ಅಡ್ವಾನ್ಸ್ ದುಡ್ಡನ್ನ ಅವ್ರು ತೊಗೊಂಡು ಆ ದುಡ್ಡು ತೊಗೊಂಡು ಮತ್ತೆ ಇಲ್ಲಿ ಹಾಕಿದ್ದಾರೆ. ಬಟ್ ನಿಮ್ಮ ರಾಮಾಚಾರಿ ಥರದ ಒಂದು ಸಿನಿಮಾನ ಇಟ್ಟಾದ್ಮೇಲೆ ಆ ಸಿನಿಮಾ ರೈಟ್ಸ್ ತೊಗೊಂಡವರು ಲಿಟ್ರಲಿ ಅವ್ರು ಹಾಕಿದ್ದು ಅಂದರೆ ಏನು ಅವ್ರು ಕೊಟ್ಟಿರ್ತಾರ ರೈಟ್ಸಿಗೆ ಅಂತ ದುಡ್ಡು, ಅದಕ್ಕಿಂತ 10 ಪಟ್ಟು 15 ಪಟ್ಟು ದುಡ್ಡನ್ನ ಅವರು ದುಡ್ದಿದ್ದಾರೆ ಆ ಸಿನಿಮಾ. ಅಷ್ಟೊಂದು ದೊಡ್ಡ ಹಿಟ್ ಆಯ್ತು. ಒಂದೊಂದು ಏರಿಯಾಗಳಲ್ಲಿ ಅಂದರೆ ಹುಬ್ಬಳ್ಳಿ ಧಾರವಾಡ ಈ ಥರ ಒಂದು ಏರಿಯಾಗಳಿಂದಲೇ ಆ ಸಿನಿಮಾ ಆ ಕಾಲಕ್ಕೆ ಕೋಟಿಗಟ್ಟಲೆ ಕಲೆಕ್ಷನ್ ಮಾಡಿದೆ. ಡಿಸ್ಟ್ರಿಬ್ಯೂಟರ್ಗಳಿಗೆ ಅದೊಂದು ದೊಡ್ಡ ಲಾಭ ತಂದು ಕೊಟ್ಟಿದೆ. ಬಟ್ ಇವ್ರು ಏನಂದ್ರೆ ಆ ಸಿನಿಮಾ ಮಾಡಿ ಅದರಿಂದ ಬಂದು ದುಡ್ಡನ್ನ ಮತ್ತೆ ಈ ಸಿನಿಮಾಗೆ ಹಾಕಿ ಕಂಪ್ಲೀಟ್ ಮಾಡಿದ್ರು. ಆಮೇಲೆ ಅವ್ರು ಒಂದು ಕಡೆ ಹೇಳಿದರು, ಅಂದರೆ ಅವ್ರಿಗೆ ಅನಿಸಿತ್ತಂತೆ ಸ್ಟಾರ್ಟಿಂಗಲ್ಲೇ ಸಿನಿಮಾ ಶುರು ಮಾಡಿ ಸ್ವಲ್ಪ ದಿನಕ್ಕೆ ಅನಿಸಿತ್ತಂದ್ರೆ ಇದ್ಯಾಕೋ ರವಿಚಂದ್ರನ್ ಅವರಿಗೆ ಅಂದರೆ ಇದ್ಯಾಕೋ ನಮ್ಮದು ಟ್ರ್ಯಾಕಲ್ಲಿ ಬರ್ತಾ ಇಲ್ಲ ಸಿನಿಮಾ ಅಂತ. ಬಿಕಾಸ್ ಏನಾದ್ರು ಕಥೆ ಇದೆ ಅದು ಆಕ್ಚುಲಿ. ಮಂಕಿ ಏನೋ ಆಕ್ಸಿಡೆಂಟ್ ಆಗಿತ್ತಂತೆ, ಅವ್ರಿಗೆ ಸೈನ್ಸ್ ಸಿಕ್ಕಿತ್ತು ಫಸ್ಟ್ ದಿನಾನೇ, ಅವರು ಕೈಯೆಲ್ಲ ಫುಲ್ ರಕ್ತ ಆಗಿದ್ದು, ಏನೋ ಹಗ್ಗದಲ್ಲಿ ಇಟ್ಕೊಂಡು ಅದು ಓಪನಿಂಗ್ ಶಾರ್ಟ್ಸ್ ಅವ್ರದ್ದು ಇದೆಯಲ್ಲ, ಅದು ಟೈಟ್ಲ್ ಕಾರ್ಡಲ್ಲಿ ಒಂಥರ ಬ್ಯಾಡ್ ವುಮೆನ್ ಸ್ಟಾರ್ಟಿಂಗ್ ಬಂದಿತ್ತು, ಇದು ಬೇಡ ಕಂಟಿನ್ಯೂ ಮಾಡೋದು ಬೇಡ ಅನ್ನೋ ಥರ. ಬಟ್ ಸ್ಟಿಲ್ ಅವಾಗ ತಂದೆಯವ್ರ ಹತ್ರನೂ ಅವ್ರು ಮಾತಾಡಿ. ಹೌದು, ಈಗ ಎಕ್ಸಾಂಪಲ್ ಹೇಳೋದಂದ್ರೆ ಎಷ್ಟು KGF ಮಾಡಬೇಕಾದ್ರೆ ಯಶ್ ಅವ್ರ ಮ್ಯಾನರಿಸಮ್ ಏನು ಅನ್ನೋದು ಎಲ್ರಿಗೂ ಗೊತ್ತು, ಅವ್ರ ಆಟಿಟ್ಯೂಡ್ ಏನಂತ ಗೊತ್ತು. ಅದು ಕನ್ನಡದವ್ರಿಗೂ ಗೊತ್ತು, ತಮಿಳವ್ರಿಗೂ ಗೊತ್ತು, ತೆಲುಗುವ್ರಿಗೂ ಗೊತ್ತು. ಬಟ್ ಈ ಕಥೆ ಏನಾಗುತ್ತೆ ಅಂದರೆ ರವಿಚಂದ್ರನ್ಗಿರೋ ಇಮೇಜು ರಜನಿಕಾಂತ್ ಅವ್ರಿಗಿಲ್ಲ, ರಜನಿಕಾಂತ್ ಅವ್ರಿಗೆ ಇರೋ ಇಮೇಜು ನಾಗಾರ್ಜುನ ಅವ್ರಿಗಿಲ್ಲ. ಬಟ್ ಇವ್ರು 3 ಜನ ಬೇರೆ ಬೇರೆ ಇಮೇಜ್ ಇರೋವಂಥ ನಟರು ಒಂದೇ ಕಥೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಇದು ಎಲ್ಲೋ ಮಿಸ್ ಹೊಡಿತಿದೆ ಅಂತ ಅವ್ರಿಗೆ ಅನಿಸ್ತು. ಯಾಕಂದ್ರೆ ನಾನು ಮಾಡೋ ಥರ ಸಿನಿಮಾಗಳನ್ನ ರಜನಿಕಾಂತ್ ಅವ್ರು ಮಾಡೋಕ್ಕಾಗಲ್ಲ, ರಜನಿಕಾಂತ್ ಅವ್ರು ಮಾಡೋ ಸಿನಿಮಾಗಳನ್ನ ನಾನು ಮಾಡೋಕ್ಕಾಗಲ್ಲ. ಸೊ ಈಗಿರುವಾಗ ಈ ಕಥೆನ ಇಬ್ಬರು ಒಟ್ಟಿಗೆ ಮಾಡಿದ್ರೆ ಅಲ್ಲಿನ ಆಡಿಯನ್ಸಿಗೆ ಅದು ರೀಚ್ ಆಗುತ್ತೆ ಅನ್ನೋ ಡೌಟ್ ಬಂತು. ಸೊ ಅದು ಮತ್ತದ ಕತೆ ನಮಗೆ ಸರಿಗೆ ರೀಚ್ ಆಗ್ತೀರಿ ಅನ್ನೋ ಡೌಟ್ ಬಂತು. ಸೊ ಆ ಕಾರಣಕ್ಕೆ ಅವ್ರ ತಂದೆಗೆ ಹೇಳ್ತಾರೆ, ಅಂದರೆ ಇದು ಯಾಕೋ ನಂಗೆ ಸರಿ ಹೋಗ್ತಾರೆ, ನಾನು ನಿಲ್ಲಿಸ್ಬಿಡ್ತೀನಿ ಅಂತ. ಅವಾಗ ಅವ್ರು ಹೇಳ್ತಾರಂತೆ, ಅಂದರೆ ನಿನ್ನನ್ನು ನಂಬಿ ಬಿಟ್ಟು ಕಾಲ್ ಶೀಟ್ ಕೊಟ್ಟಿದ್ದಾರೆ. ಅಂದರೆ ಈಗ ಅವರು ಕಾಲ್ ಶೀಟ್ ಕೊಟ್ಟಿರೋದು ಈಶ್ವರಿ ಪ್ರೊಡಕ್ಷನ್ಸ್ ನೋಡಿ, ಅವ್ರು ಏನು ಫಿಲ್ಮ್ ಮಾಡ್ತಿದ್ದಾರೆ ಅಂತ ಎಲ್ಲ ಕೊಟ್ಟಿಲ್ಲ ಅವರು. ಈಶ್ವರಿ ಪ್ರೊಡಕ್ಷನ್ಸ್ ದೊಡ್ಡ ಪ್ರೊಡಕ್ಷನ್ಸ್, ರವಿಚಂದ್ರನ್ ದೊಡ್ಡ ಹೀರೋ, ದೊಡ್ಡ ಡೈರೆಕ್ಟ್ರು, ವೀರಸ್ವಾಮಿ ಅವರು ದೊಡ್ಡ ಪ್ರೊಡ್ಯೂಸರ್ ಅನ್ನೋ ನಂಬಿಕೆ ಮೇಲೆ ಅವರು ಕಾಲ್ ಶೀಟ್ ಕೊಟ್ಟಿರ್ತಾರೆ. ಮತ್ತು ಅವ್ರ ಭಾಷೆಯಲ್ಲಿ ಅವರು ತಮಿಳ್ ಹಿಂದಿ ಒಟ್ಟಿಗೆ ಮಾಡ್ತಿರ್ಲಿಲ್ಲ ಆ ಟೈಮಲ್ಲಿ, ಮಾಡಿದ್ದಾರೆ. ಅಂದ್ರೆ ಈಗ ಇವರು ರವಿಚಂದ್ರನ್ ಸರ್ ಹೇಳ್ಕೊಂಡಿರೋ ಪ್ರಕಾರ ಒಟ್ಟಿಗೆ ಮಾಡಿಲ್ಲ. ಅಂದ್ರೆ ಹಿಂದಿ ಸಪರೇಟ್ ಮಾಡ್ತಾ ಇದ್ರು, ತಮಿಳ್ ಸಪರೇಟ್ ಮಾಡ್ತಾ ಇದ್ರು. ಇವ್ರಿಗೆ ಮಾತ್ರ ಎರಡೂ ಕೊಟ್ಟಿದ್ದಾರೆ. ಅಂದ್ರೆ ತಮಿಳಲ್ಲೂ ಮಾಡೋದಕ್ಕೆ ಹಿಂದಿಲಿ ಮಾಡೋಕೆ ಅವಕಾಶ ಕೊಟ್ಟಿದ್ದಾರೆ ಅವರು. ಸೊ ಇಷ್ಟೆಲ್ಲ ಅವಕಾಶ ಕೊಟ್ಟು ಮಾಡಿದ್ಮೇಲೆ ಆ ಸಿನಿಮಾ ನಿಲ್ಲಿಸಿದ್ರೆ ಅವ್ರಿಗೂ ಒಂಥರ ಏನಪ್ಪ, ನಾವು ಒಂದು ಕಾಲ್ ಶೀಟ್ ಕೊಟ್ಟು ಇವ್ರ ಕೈಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಸಿನಿಮಾನ, ಅನ್ನೋ ಮಾತು ಬರುತ್ತೆ ಅನ್ನೋಕ್ಕೋಸ್ಕರ ನಿಲ್ಲಿಸ್ಬೇಡ ಮಾಡಿ ಅಂತ ಹೇಳಿದಕ್ಕೋಸ್ಕರ ಅವರು ತಂದೆ ಮಾತಿಗೆ ಒಪ್ಪಿ ಆ ಸಿನಿಮಾನ ಕಂಪ್ಲೀಟ್ ಮಾಡ್ತಾರೆ. ಹೌದು, ಮತ್ತೆ ಅದೇ ಟೈಮಲ್ಲೂ ಅಂದ್ರೆ ತಂದೆಯವರಿಗೆ ಸ್ವಲ್ಪ ಹುಷಾರು ಕೂಡ, ಮತ್ತೆ ತಂಗಿ ಏನೋ ಲವ್ ಮಾಡಿ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಗಿತ್ತು. ಅಂತ ಟೈಮಲ್ಲೂ ಸಿನಿಮಾ ಆಗಿರೋದು ಆ್ಯಕ್ಚುಲಿ. ಅವರೆಲ್ಲ ಹೇಳ್ತಿದ್ರು, ಅಂದರೆ ಈ ಸಿನಿಮಾದ ಆದಂಥ ನಷ್ಟದಿಂದ ಅವರು ರಿಕವರಿ ಮಾಡ್ಕೊಳ್ಳೋಕ್ಕೆ, ಅಂದರೆ ಅಮೌಂಟನ್ನು ಅದೇನು ಸಾಲಗಳೆಲ್ಲ ಆಗಿರುತ್ತಲ್ಲ 15 ವರ್ಷ ಬೇಕಾಯಿತು. ಅಂದರೆ ಒಂದು ಸಿನಿಮಾ ಕೊಡ್ತಾ ಕೊಟ್ಟರೆ ಅದು 15 ವರ್ಷ ಕಾಡುತ್ತೆ. ಅಂದರೆ ಇನ್ನು ಯಾವ ಮಟ್ಟಕ್ಕೆ ಅವ್ರಿಗೆ ಇನ್ವೆಸ್ಟ್ ಮಾಡಿರ್ಬೋದು ಆ ಸಿನಿಮಾಗೆ ಅಂತ. ಅದೇ, ಏಕೆಂದರೆ ಈಗ ಶಾಂತಿ ಕ್ರಾಂತಿ ಆದಮೇಲೆ ಬಹುತೇಕ ರವಿಚಂದ್ರನ್ ಅವರ ಸಿನಿಮಾಗಳು ರೀಮೇಕ್ ಸಿನಿಮಾಗಳೇ ಆಗಿದ್ದು. ಹೌದೌದು, ಎಲ್ಲ ಕಡೆ ಈ ಸಿನಿಮಾ ಗೆದ್ದಿರ್ತಿದ್ರೆ ಸ್ವಂತ ಸಿನಿಮಾಗಳು. ಹೌದು, ಅಂದರೆ ರವಿಚಂದ್ರನ್ ಡೈರೆಕ್ಷನ್ ಎಲ್ಲ ಒಂದು ಅಬ್ಸರ್ವ್ ಮಾಡ್ಬೇಕೇನಂದ್ರೆ ಅವರು ರೀಮೇಕ್ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾವ ರೇಂಜಿಗೆ ಮಾಡ್ತಾರೆ ಅಂದರೆ ಒರಿಜಿನಲ್ ನೋಡ್ಬಿಟ್ಟು ಇದು ನಮ್ಮದೇ ಸಿನಿಮಾನ ಅಂತ ಡೌಟ್ ಬರಬೇಕು ಅವರಿಗೆ. ಈಗ ಪುಟ್ನಂಜ ಸಿನಿಮಾನ ಒರಿಜಿನಲ್ ನೋಡ್ಬಿಟ್ರೆ ಇದು ನಮ್ಮ ಸಿನಿಮಾನ ಅಂತ ಡೌಟ್ ಬರಬೇಕು, ಅಷ್ಟು ಚೆನ್ನಾಗಿ ಅವರು ಅದನ್ನು ಚೇಂಜ್ ಮಾಡ್ತಾರೆ. ಸೊ ಬಟ್ ಅವ್ರು ಸಮಯಕ್ಕೆ ಮಾಡಿ ಸಿನಿಮಾಗಳು ತುಂಬ ಕಡಿಮೆ.
ಅವರು ಏನಂತಾರೆ ಈ ಶಾಂತಿ ಕ್ರಾಂತಿ, ಪ್ರೇಮಲೋಕನು ಆ್ಯಕ್ಚುಲಿ ಗ್ರೀಸ್ ಟು ಸಿನಿಮಾದ ಒಂದು ಇನ್ಸ್ಪಿರೇಷನ್ ಸಿನಿಮಾ. ಬಟ್ ರಣಧೀರ ಕಂಪ್ಲೀಟ್ಲಿ ಬೇರೆ ಸಿನಿಮಾ, ಅಂದರೆ ರಿಮೇಕ್ ಆದರೂ ಕೂಡ ಅದನ್ನು ಕಂಪ್ಲೀಟಾಗಿ ಅವ್ರು ಬೇರೆ ಥರನೇ ಮಾಡಿದ್ರು. ಕಿಂದರಿ ಜೋಗಿ ಸೊಮ್ಮೆಕ್ ಮಾಡಿದ್ರು, ಆಮೇಲೆ ಶಾಂತಿ ಕ್ರಾಂತಿ ಸೋಮ್ಯಕ್ ಮಾಡಿದ್ರು. ಕಿಂದರಿ ಜೋಗಿನೂ ಆ್ಯಕ್ಚುಲಿ ಅದು ಅಷ್ಟಕ್ಕಷ್ಟೇ ಆಯಿತು ಸಿನಿಮಾ ಅಂತ ದೊಡ್ಡ ಹಿಟ್ ಆಗಲಿಲ್ಲ. ಶಾಂತಿ ಕ್ರಾಂತಿ ಸೋಮ್ಯಗೂ ಅದು ದೊಡ್ಡ ಹಿಟ್ ಆಗಲಿಲ್ಲ. ಆಮೇಲೆ ಸಿಪಾಯಿ ಸ್ವಂತ ರಿಮೇಕು ಅದು ಹಿಟ್ ಆಯಿತು, ಅದು ಹಿಟ್ ಆಯಿತು. ಮತ್ತು ಇವನ್ ಏಕಾಂಗಿ ಮತ್ತೆ ಹೊಡ್ತಾ ಕೊಡ್ತು, ಅದು ಇವ್ರು ಸೋಮ್ಯಕ್ ಸಿನಿಮಾ. ಸೊ ಅವರಿಗೆ ರಿಮೇಕ್ ಸಿನಿಮಾಗಳು ಕೈ ಹಿಡಿದ್ರಷ್ಟು ಸೋಮ್ಯಕ್ ಸಿನಿಮಾಗಳು ಕೈ ಹಿಡ್ದಿಲ್ಲ. ಬಟ್ ಇದೇನಾದ್ರು ಶಾಂತಿ ಕ್ರಾಂತಿ ಅವತ್ತು ಹಿಟ್ ಆಗಿಬಿಟ್ಟಿದ್ರೆ ಇವತ್ತು ನಾವು ಪ್ಯಾನ್ ಇಂಡಿಯಾ ಈ ಸಂಸ್ಕೃತಿನ ಇಷ್ಟೊಂದು ಅಂದರೆ ಎಕ್ಸೈಟ್ ಆಗಿ ನೋಡುವಂಥ ಸೀನೇ ಇರ್ತಿರ್ಲಿಲ್ಲ. ನಾವು ಮಾಡಿಬಿಟ್ಟಿದ್ವಿ ಮತ್ತು ಎಲ್ರಿಗೂ ಅದು ಪ್ರಚಾರಕ್ಕೆ ಬರ್ತಾ ಇತ್ತು. ಆಮೇಲೆ ಇನ್ನೊಂದು ಏನಾಗ್ತಿತ್ತು ಅಂದರೆ ಅವಾಗ ಬಹುಶಃ ಬೇರೆ ಬೇರೆ ನಮ್ಮ ಈಗ ರವಿಚಂದ್ರ ಅವರು ಸಾಹಸ ಮಾಡಿದ್ರು ಅನ್ನೋ ಕಾರಣಕ್ಕೆ ಉಳಿದವರು ಆ ಪ್ರಯತ್ನ ಮಾಡ್ಬೋದಾಗಿತ್ತು, ಅಥವಾ ರವಿಚಂದ್ರ ಅವರು ಇನ್ನೊಂದಿಷ್ಟು ಸಿನಿಮಾಗಳನ್ನ ಮಾಡ್ಬೋದಾಗಿತ್ತು. ಇವತ್ತು ನಮ್ಮ ಹೀರೋಗಳು ನಾವು ಎಕ್ಸಾಂಪಲ್ ನಮ್ಮ ಸಿನಿಮಾ ಹೀರೋ ಯಾವುದೋ ತಮಿಳು ಸಿನಿಮಾ ಮಾಡಿದ ತಕ್ಷಣ ನಮ್ಮ ಹೀರೋ ಅಲ್ಲಿ ಮಾಡಿದ್ರು ಅಥವಾ ಆ ಹೀರೋ ಬಂದು ಇಲ್ಲಿ ಮಾಡಿದ್ರು ಅಂತ ನಾವು ಎಕ್ಸೈಟ್ ಆಗ್ತೀವಲ್ವಾ, ಅದು ಅವತ್ತೇ ಶುರುವಾಗ್ಬಿಡ್ತಿತ್ತು. ಅಂದರೆ ಅದೊಂದು ಸಿನಿಮಾ ಹಿಟ್ಟಾಗಿದ್ರೆ ಯಾರಿಗೂ ಅವಾಗ ಭಯ ಇರ್ತಿರ್ಲಿಲ್ಲ. ಓಕೆ ನಾವು ಮಾಡಿದ್ರೆ ಗೆಲ್ತೀವೋ ಇಲ್ವೋ ಅನ್ನೋ ಭಯ ಇರ್ತಿರ್ಲಿಲ್ಲ. ಓಕೆ ಅವ್ರು ಮಾಡಿದರೆ ಗೆದ್ದಿದ್ದೀವಿ, ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಎಲ್ರಿಗೂ ಇರ್ತಾಯಿತ್ತು. ಬಟ್ ಯಾರು ಅದೊಂದು ಸೋಲಿಂದಾಗಿ ಅದೊಂದು ಏನಂತಾರೆ ಆ ಥರದ ಇದೇ ಬಾಗಿಲೇ ಮುಚ್ಚೋಗ್ಬಿಡುತ್ತೆ ನಮಗೆ. ಈಗ ಆಗ 35 ವರ್ಷದ ಹಿಂದೆ ಸಿಗದ ಗೆಲುವು, ಬಾಕ್ಸ್ ಆಫೀಸ್ ಗೆಲುವು ಈಗ ರಿಲೀಸ್ ಆದರೆ ಸಿಗುತ್ತೆ ಅಂತ ನಿಮಗೆ ಅನ್ಸುತ್ತಾ? ಬಿಕಾಸ್ ಈ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಹೇಗಿರುತ್ತೆ ಅಂತಂದರೆ ಎಲ್ಲೋ ವ್ಯೂಸ್ ಬರ್ತಾ ಇದೆ, ನಮಗೆ ಚೆನ್ನಾಗಿ ಅದು ಹೋಗ್ತಾ ಇದೆ ವಿಡಿಯೋ ಅನ್ನೋ ಕಾರಣಕ್ಕೆ ಮಾಡೋರೇ ಜಾಸ್ತಿ ಇರ್ತಾರೆ. ಅವರೆಲ್ಲ ಥಿಯೇಟ್ರಿಕಲ್ ಆಡಿಯನ್ಸ್ ಆಗಿ ಅದಕ್ಕೋಸ್ಕರ ಕೆಲಸ ಮಾಡೋರು. ಅಲ್ಲಿ ಸುಮ್ಮನೆ ನಾವು ರವಿಚಂದ್ರನ್ ಎಸ್ ಸೂಪರ್ ಅದು ಇದು ಅಂತೆಲ್ಲ ಟ್ಯಾಗ್ ಎಲ್ಲ ಮಾಡ್ತಾರೆ. ಅವರು ಥಿಯೇಟ್ರಿಕಲ್ ಆಡಿಯನ್ಸ್ ಆಗಿ ಕನ್ವರ್ಟ್ ಆಗಿ ಆಗ ಅಂದರೆ ಏನು ಸಿಕ್ಕಿರಲಿಲ್ಲ ಗೆಲುವು ಈಗ ಮತ್ತೆ ಸಿಗುತ್ತೆ ಅಂತ ಅನ್ಸುತ್ತಾ ಹೇಗೆ? ಬಿಕಾಸ್ ವಿಕ್ರಮ್ ರವಿಚಂದ್ರನ್ ಅವರು ಚಾನ್ಸಸ್ ಇದೆ, ಟ್ರೈ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಟೆಕ್ನಿಕಲ್ ಹೇಳಿದ್ರೆ ಅದು ಅಷ್ಟು ಸುಲಭ ಇಲ್ಲ ಅಲ್ವಾ? ಯಾಕಂದರೆ ಒಂದು ಈಗ ಅದೇ ಬ್ಯಾನರ್ದು ನಾಗರಾವ್ ಸಿನಿಮಾ, ಈಶ್ವರ ಪ್ರೊಡಕ್ಷನ್ಸ್ ಅವ್ರದ್ದು ಸಿನಿಮಾ, ಆ ಸಿನಿಮಾದ್ದು ಪ್ರಿಂಟ್ ಇತ್ತು. ಸೊ ಅದನ್ನು ಅವ್ರು ಸ್ವಲ್ಪ ಚೇಂಜ್ ಮಾಡಿ ಅದಕ್ಕೆಲ್ಲ DI ಎಲ್ಲ ಮಾಡಿ ಹೊಸದಾಗಿ ರೀರೆಕಾರ್ಡಿಂಗ್ ಎಲ್ಲ ಸೌಂಡ್ ಟ್ರ್ಯಾಕ್ನ ಹೊಸದಾಗಿ ಆ್ಯಡ್ ಮಾಡಿ ಏನೇನು ಮಾಡಿ ಸ್ವಲ್ಪ ಖರ್ಚು ಮಾಡಿ ಸುಮಾರು ಒಂದು 2-2.5 ಕೋಟಿ ಖರ್ಚು ಮಾಡಿ ಸಿನಿಮಾ ರಿಲೀಸ್ ಮಾಡಿದ್ರು. ಪ್ರಿಂಟ್ ಇತ್ತು ಸಿನಿಮಾ, ಪ್ರಿಂಟ್ ಇದ್ದಿದ್ದಕ್ಕೋಸ್ಕರ ಅಷ್ಟೆಲ್ಲ ಮಾಡಿದ್ರು. ಆ ಖರ್ಚು ಮಾಡಿದ್ರು, ಆ ಖರ್ಚಿಗೆ ಅದು ಸಿನಿಮಾ ವರ್ಕೌಟ್ ಆಯ್ತು ಅವರಿಗೆ. ಅಂದರೆ ಆ ಸಿನಿಮಾ ಚೆನ್ನಾಗಿ ರೆಸ್ಪಾನ್ಸ್ ತಗೊಂತ ಆ ಟೈಮಲ್ಲಿ ರಿಲೀಸ್ ಮಾಡಿದಾಗ ಒಳ್ಳೆ ರೆಸ್ಪಾನ್ಸ್ ತಗೊಂತು, ಅವ್ರಿಗೆ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಬಟ್ ಈ ಸಿನಿಮಾ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈ ಸಿನಿಮಾದು ಪ್ರಿಂಟ್ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಇದು ಮಾಸ್ಟರ್ ಕಾಪಿ ಅಂತ ಹೇಳ್ತಾರೆ ನಾವು, ಅದಿಲ್ಲ. ಸೊ ಈಗ ನಮಗೆ ಬೇರೆ ಬೇರೆ ಹೆಚ್ಚಿನ ಅಂದರೆ ಸಿನಿಮಾದ ಆಡಿಯೋ ಇದು ಕೊಟ್ಟಿರ್ತಾರೆ, ವಿಡಿಯೋ ರೈಟ್ಸ್ ಕೊಟ್ಟಿರ್ತಾರಲ್ಲ, TV ರೈಟ್ಸ್ಗಳು, ಅಲ್ಲಿಂದ ನಾವು ಏನಾರು HD ಪ್ರಿಂಟ್ಗಳು ತೊಗೊಂಡು ಅದನ್ನು ಥಿಯೇಟ್ರಿಕಲ್ಲಿಗೆ ಎನ್ಲಾರ್ಜ್ ಮಾಡಿ ಕ್ವಾಲಿಟಿ ಮಾಡಿ ಅದನ್ನು ಇಂಪ್ರೂವ್ ಮಾಡಬೇಕಂದ್ರೆ ಸಾಕಷ್ಟು ಟೈಮ್ ಇದು ಅಮೌಂಟ್ ಖರ್ಚಾಗುತ್ತೆ, ದುಡ್ಡು ಖರ್ಚಾಗುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಈಗ ಮದರ್ ಕಾಪಿಲಿ ಬಂದಷ್ಟು ಕ್ವಾಲಿಟಿ ಬಾಕಿದಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ರವಿಚಂದ್ರನ್ ಅವ್ರ ಸಿನಿಮಾಗಳು ಮಾಡ್ತಿದ್ದೇನೆ ತುಂಬ ಕ್ವಾಲಿಟಿಯಿಂದ, ಅವರು ಅಷ್ಟು ಖರ್ಚು ಮಾಡಿ ದುಡ್ಡು ಮಾಡಿದ್ದೇನೆ, ನಾನು ಸಿನಿಮಾನ ಟೆಕ್ನಿಕಲಿ ಸಖತ್ತಾಗಿ ಕೊಡಬೇಕು ಥಿಯೇಟ್ರಿಗೆ ಅಂತ. ಸೊ ಅವ್ರು ಅವಾಗಲೇ ಅಷ್ಟು ಖರ್ಚು ಮಾಡಿ ಅಷ್ಟು ತಲೆ ಕೆಡಿಸ್ಕೊಂಡು ಸಿನಿಮಾ ಕೊಟ್ಟಿರ್ಬೇಕಾರೆ ನಾವು ಈಗ ರಿಲೀಸ್ ಮಾಡಬೇಕಂದ್ರೆ ಅದಕ್ಕಿಂತ ಅದ್ಭುತವಾಗಿ ಅದನ್ನು ಮಾಡ್ಕೊಡ್ಬೇಕಾಗತ್ತೆ. ಗ್ಲಿಚಸ್ ಕೊಡೋದು, ಬ್ಲರ್ ಇರೋದು, ಸೌಂಡ್ ಸರಿ ಕೇಳ್ದಿರೋದು, ಇವೆಲ್ಲ ಆಗಲೇಬಾರ್ದು. ಕಂಪ್ಲೀಟ್ ಸಿನಿಮಾ ನೋಡಿದ್ರೆ ಒಳ್ಳೆ ಇವತ್ತಿನ ಸಿನಿಮಾಗಳು ನೋಡಿದಿರ್ತಾರಷ್ಟು ಫೀಲ್ ಆಗಬೇಕು ನಮಗೆ. ಅಷ್ಟು ಆಗುತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ಎಷ್ಟು ಖರ್ಚಾಗತ್ತೆ ಅಂತ ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಇವತ್ತಿನ ಮಾರ್ಕೆಟಲ್ಲಿ ಸಿನಿಮಾ ಕಂಪ್ಲೀಟ್ ರೆಡಿ ಇದ್ರೂ ಕೂಡ ನಾನು ಹೇಳ್ತಿರೋದು ಇದು ಯಾವುದೂ ಅಲ್ಲ, ಯಾವುದೇ DIಗೆ ಏನೂ ಇಲ್ಲ, ಸಿನಿಮಾ ರೆಡಿ ಇದೆ, ರಿಲೀಸ್ ಮಾಡಬೇಕು ಅಂದರೂ ಕೂಡ ಮಿನಿಮಮ್ 50 ಲಕ್ಷ ಬೇಕು. ಓಕೆನಾ? ಅದು ಕ್ಯೂಬಿಗೆ ಆಗ್ಬೋದು, ಇನ್ನೊಂದು ಆಗ್ಬೋದು, ಥಿಯೇಟರ್ ರೆಂಟು, ಮತ್ತೊಂದು ಪೋಸ್ಟ್ರು, ಪ್ರಮೋಷನ್ಸು ಎಲ್ಲ ಸೇರಿದ್ರು ಮಿನಿಮಮ್ 50 ಲಕ್ಷ ಬೇಕು. ಸೊ ಈ ಎಲ್ಲ ಖರ್ಚುಗಳು ಮಾಡಿದ್ರೆ ಇವತ್ತು ನನ್ನ ಪ್ರಚಾರನೂ ಸ್ವಲ್ಪ ಮಾಡಬೇಕು, ಅದೇ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ 3-4 ಕೋಟಿ ದುಡ್ಡು ಅಂತೂ ಬೇಕು. ಸೊ ಈ ಸಿನಿಮಾ ರಿಲೀಸ್ ಆದರೆ ಅಟ್ಲೀಸ್ಟ್ ಒಂದು ಯಶಸ್ಸು ಅಂತ ಕಾಣಬೇಕಂದ್ರೆ ಅಟ್ಲೀಸ್ಟ್ 10 ಕೋಟಿ ಮೇಲೆ ಖರ್ಚು ಅಂದರೆ ಕಲೆಕ್ಷನ್ ಮಾಡಬೇಕು. ಸೊ ಇದಾಗತ್ತಾ? ನನ್ನ ಪ್ರಶ್ನೆ, ಸಿಂಪಲ್ ಪ್ರಶ್ನೆ, ಇದಾಗತ್ತಾ? ಯಾಕಂದರೆ ಯಾರೋ ಒಂದು ಇಷ್ಟು ಜನ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ನೋಡ್ತೀವಿ ನಾವು ಇಟ್ಟು ಮಾಡ್ತೀವಿ ಅಂತ ಹೇಳ್ಬೋದು. ಎಷ್ಟು ಜನ ನೋಡ್ತೀರಾ? ಈಗ ಮಿನಿಮಮ್ 1 ಲಕ್ಷ ಜನ ಈ ಸಿನಿಮಾ ನೋಡಿದ್ರೆ 200 ರೂಪಾಯಿ ಟಿಕೆಟ್ ಅಂತ ಇಟ್ಟರು ಕೂಡ 2 ಕೋಟಿ ರೂಪಾಯಿ ಆಗುತ್ತೆ. ಓಕೆನಾ? 1 ಲಕ್ಷ ಜನ ನೋಡಿದ್ರೆ 2 ಕೋಟಿ ರೂಪಾಯಿ ಕಲೆಕ್ಷನ್ ಆಗುತ್ತೆ. 2 ಕೋಟಿ ರೂಪಾಯಿ ಕಲೆಕ್ಷನ್ ಅಂದರೆ ಸಾಕಾ? 10 ಕೋಟಿ ಕಲೆಕ್ಷನ್ ಆಗಬೇಕು, ಎಷ್ಟು ಜನ ನೋಡಬೇಕು? 10 ಜನ ಸಿನಿಮಾ ನೋಡ್ತಾರಾ? ಅದು ಡೌಟ್ ಇದೆ. ಸೊ ಇಷ್ಟೆಲ್ಲ ಟೆಕ್ನಿಕಲ್ ವಿಚಾರಗಳಿದೆ. ಓಕೆ, ನಮಗೆ ಆ ಸಿನಿಮಾ ಮನೆ ಪಕ್ಷ ರಿಲೀಸ್ ಆದಮೇಲೆ ನಾವು ಥಿಯೇಟ್ರಿಕಲ್ ಕೂತ್ಕೊಂಡು ಆ ಸಿನಿಮಾ ನೋಡಿದಾಗ ಯಾಕೆ ಸಿನಿಮಾ ಫೇಲ್ ಆಯಿತು ಅಂತ ನಾವು ಚರ್ಚೆ ಮಾಡ್ಬೋದಲ್ಲ. ಅದಕ್ಕಾದ್ರೆ ಸಿನಿಮಾ ರಿಲೀಸ್ ಆಗಬೇಕು ಇವಾಗ. ಬಟ್ ಆಗೋದಕ್ಕೆ ಇಷ್ಟೆಲ್ಲ ಸಮಸ್ಯೆಗಳಿದೆ, ಇದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಕರೆಕ್ಟ್. ಎಸ್ ಸರ್, ಈಗ ನಾವು ಆ್ಯಕ್ಚುಲಿ ಟಾಕ್ಸಿಕ್ ಇನ್ನೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಈಗ ರಿಲೀಸ್ ಹಂತಕ್ಕೆ ಬಂದು ನಿಂತಿದ್ದೀವಿ. 26ಕ್ಕೆ ರಿಲೀಸ್ ಆಗ್ತಾ ಇದೆ. ಅಫ್ಕೋರ್ಸ್ ನೀವು ಹೇಳಿದಾಗೆ ಈಗ ಯಶ್ ಅವರಿಗಾಗಲಿ ಬೇರೆ ನಮ್ಮ ಕಾಂತಾರ ರಿಷಬ್ ಶೆಟ್ಟಿ ಅವ್ರಿಗಾಗಲಿ ಆ ಥರದ್ದೇನು ಅಂದರೆ ತುಂಬ ಚಾಲೆಂಜಸ್ ಏನೂ ಇರಲಿಲ್ಲ. ಅವ್ರು ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಎಲ್ಲ ಅಟ್ಲೀಸ್ಟ್ ಗೊತ್ತಾಗಿತ್ತು. ಒಂದು ಲ್ಯಾಂಗ್ವೇಜಲ್ಲಿ ಸಿನಿಮಾ ರಿಲೀಸ್ ಆಗಿ ಹಿಟ್ ಆಗಿತ್ತು, ಗೊತ್ತಾಗೋಗಿತ್ತು. ತುಂಬ ರೀಚ್ ಮಾಡಿಸೋದು ಹೆಂಗೆ, ಜನ ಬರ್ತಾರೆ ಇಲ್ವಾ ಅನ್ನುವಂತಹ ಒಂದು ಕನ್ಫ್ಯೂಷನ್ ಎಲ್ಲ ಇರಲಿಲ್ಲ. ಬಟ್ ರವಿಚಂದ್ರನ್ ಸರ್ ಆಗಲೇ ಆ ಥರದೊಂದು ಪ್ರಯತ್ನ ಮಾಡಿದರು. ಬಟ್ ಎಲ್ಲೊಂದು ಕಡೆ ಇಲ್ಲ ಟಾಕ್ಸಿಕ್ ವಿಷಯದಲ್ಲೂ ಕೂಡ ಅಂದರೆ ಕೆಲವರು ಓಕೆ ಇದೇನೋ ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸಿಗೆ ಇದು
ಕನೆಕ್ಟ್ ಆಗೋ ಥರ ಇಲ್ಲ, ನಾವು ನೋಡಲ್ಲ ಅನ್ನೋ ಥರ ಎಲ್ಲ ಕೆಲವರು ನಾವು ನೋಡೋದು ಬೇಡ ಅನ್ನೋ ಥರ ಎಲ್ಲ ಡಿಸೈಡ್ ಮಾಡಿರೋರು ಇದ್ದಾರೆ ಕೆಲವೊಂದಷ್ಟು ಜನ. ಸೊ ಆ ಥರ ಡಿಸೈಡ್ ಮಾಡಿರೋರಿಂದ ಟಾಕ್ಸಿಕ್ ಸಿನಿಮಾ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಬೇರೆ ಥರದ್ದು? ಖಂಡಿತ ಇಲ್ಲ. ಈಗ ಮೊದಲೆಲ್ಲ ಒಂದು ಇದಿತ್ತು, ಅಂದರೆ ಯಾವ್ದಾದ್ರು ಪ್ರೊಡ್ಯೂಸರು ಅಥವಾ ಡೈರೆಕ್ಟ್ರು ತನ್ನ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಗುತ್ತೆ ಅಂದರೆ ಭಯ ಪಡ್ತಾಯಿದ್ರು. ನನ್ನ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಕ್ಕಿದೆಯಪ್ಪ, ಹೆಂಗೆ ನನ್ನ ಆಡಿಯನ್ಸ್ ಅಂತ ಕರ್ಕೊಂಬರೋ ಥಿಯೇಟ್ರಿಗೆ ಅಂತ. ಆಮೇಲೆ ಪ್ರತಿ ಪೋಸ್ಟ್ ಮೇಲೂ ಆ ಎ ಸರ್ಟಿಫಿಕೇಟು ಯು ಸರ್ಟಿಫಿಕೇಟ್ನ ದೊಡ್ಡದಾಗಿ ಪ್ರಮೋಟ್ ಅಂದರೆ ತೋರಿಸ್ತಾ ಇದ್ರು. ಅಲ್ಲಿ ಜನ ಅಂತಿದ್ರೆ ಓಕೆ ಇದು ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾ ನಾನು ನೋಡ್ಬೋದು ಅಂತ, ಆ ಥರದೊಂದು ಆಡಿಯನ್ಸ್ ಇತ್ತು. ಇವತ್ತು ದುರಂಧರ್ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿನಿಮಾ, ಕರೆಕ್ಟ್ ಆಯಿತಾ? ಆ ಸಿನಿಮಾ ಇಂಡಿಯಾದಲ್ಲಿ ಯಾವ ಸಿನಿಮಾ ಮಾಡಿದಷ್ಟು ಕಲೆಕ್ಷನ್ ಮಾಡಿದೆ, ಹಂಗಾರೆ ನೋಡಿದಾರೆ ಯಾರು? ಆಡಿಯನ್ಸ್ ಇದ್ದಾರೆ ತಾನೆ. ಆಡಿಯನ್ಸ್ ಕರ್ನಾಟಕದಲ್ಲಿ ಆ ಸಿನಿಮಾ ಕನಿಷ್ಠ 100 ಕೋಟಿ ಮೇಲೆ ಕಲೆಕ್ಷನ್ ಮಾಡಿದೆ. ಯಾರು ನೋಡಿದ್ದು? ಆಡಿಯನ್ಸ್. ಸೊ ನಿಮ್ಗೆ ಯಾರೋ ಒಬ್ಬ ಎ ಸರ್ಟಿಫಿಕೇಟ್, ಈಗ ಹೇಳ್ತಿರೋದಂದ್ರೆ ಎ ಸರ್ಟಿಫಿಕೇಟ್ ಇದೆ, ಫ್ಯಾಮಿಲಿ ಆಡಿಯನ್ಸ್ ನೋಡೋಕ್ಕಾಗಲ್ಲ, ಮಕ್ಕಳು ನೋಡೋಕ್ಕಾಗಲ್ಲ, ಹೆಂಗೆ ಈ ಸಿನಿಮಾನ ಕಲೆಕ್ಷನ್ ಮಾಡುತ್ತೆ ಅಂತ ಪ್ರಶ್ನೆ ಅಲ್ವಾ? ಸೊ ಆ ಸಿನಿಮಾನೂ ಅಷ್ಟೇ, ಎ ಸರ್ಟಿಫಿಕೇಟ್ ಇದೆ, ಫ್ಯಾಮಿಲಿ ಆಡಿಯನ್ಸ್ ನೋಡೋಕ್ಕಾಗಲ್ಲ ಅಥವಾ ಮತ್ತು ಚಿಕ್ಕ ಮಕ್ಕಳು ನೋಡೋಕ್ಕಾಗಲ್ಲ, ಬಟ್ ಆದರೂ ಸಿನಿಮಾ ಕಲೆಕ್ಷನ್ ಮಾಡಿದೆ. ಸೊ ಹೊರಗಡೆ ಯಾರೋ ಒಬ್ಬ ನಟ ಇಲ್ಲಿಗೆ ಬಂದ್ಬಿಟ್ಟು ಅಷ್ಟು ಕಲೆಕ್ಷನ್ ಮಾಡ್ತಾರೆ ಅಂದರೆ, ಇಲ್ಲೇ ಹುಟ್ಟಿ ಬೆಳೆದಂಥ ಸ್ಟಾರ್ ನಟ ಮತ್ತು ಇಲ್ಲಿ ಕನ್ನಡ ಚಿತ್ರರಂಗವನ್ನು ಇನ್ನೊಂದು ಹಂತಕ್ಕೆ ತೊಗೊಂಡೋಗಿರೋ ನಟ ಆತನ ಸಿನಿಮಾ ರಿಲೀಸ್ ಆದಾಗ ಜನ ನೋಡ್ತಾ ಇರ್ತಾರೆ. ಈಗ ಹೆಂಗಾಗಿದೆ ಅಂದರೆ KGF ಬಂದು 4 ವರ್ಷ ಆಯಿತು. ಸೊ 4 ವರ್ಷದಿಂದ ಯಶ್ ಅವ್ರ ಸಿನಿಮಾ ಬಂದಿಲ್ಲ. ಕೊನೆ ಪಕ್ಷ ಯಶ್ ಅವ್ರ ಸಿನಿಮಾ ಬಂದಿದೆ ಅನ್ನೋ ಕಾರಣಕ್ಕಾದ್ರೂ ಆಡಿಯನ್ಸ್ ನೋಡ್ತಾರೆ. ಸೊ ಡೌಟೇ ಇಲ್ಲ ಆ ಸಿನಿಮಾ ಹಿಟ್ ಆಗೋದ್ರಲ್ಲಿ. ಆಮೇಲೆ ಆ ಸಿನಿಮಾ ಅಂದರೆ ಅದೇನು ಕಂಟೆಂಟ್ ಇದೆ ಅಥವಾ ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅದು ಸೆಕೆಂಡ್ರಿ. ಬಟ್ ಆ ಸಿನಿಮಾಗೆ ಏನೊಂದು ಓಪನಿಂಗ್ ಅಂತ ಸಿಗುತ್ತಲ್ಲ ಅದು ಖಂಡಿತ ಸಿಗುತ್ತೆ, ಅದು ಮಿಸ್ಸೇ ಆಗಲ್ಲ. ಸೊ ಏನು ಇದುವರೆಗೂ ಬಂದಿರೋ ಕಂಟೆಂಟ್ ಎಲ್ಲ ಅಂದರೆ ಸಾಂಗ್ ಆಗ್ಬೋದು, ಟೀಸರ್ ಆಗ್ಬೋದು, ಎಲ್ಲದಕ್ಕೂ ಸ್ವಲ್ಪ ಅಡಲ್ಟ್ ವರ್ಷನ್ಗೆ ಅಂದರೆ ಥರನೇ ಇದೆ. ಅಂದರೆ ಹೆಂಗಪ್ಪ ಸ್ವಲ್ಪ ಮುಜುಗರ ಪಡ್ಕೋಬೋದು ಇದು ನೋಡ್ಕೊಳ್ಳೋಕೆ. ಆಮೇಲೆ ಎಲ್ಲರಿಗೂ ಮಾಡಿತಾರೆ ಇಲ್ಲ ಯಾವುದು ಆಮೇಲೆ ಎಲ್ರಿಗೂ ಏನಾಗುತ್ತೆ ಅಂದರೆ, ಯಶ್ ಅವ್ರನ್ನ ನೋಡಿದ ತಕ್ಷಣ ಯಶ್ ಅಂದರೆ ನಮಗೆ ನಮ್ಮ ಗೂಗ್ಲಿ ಯಶ್, ರಾಮಾಚಾರಿ ಯಶ್, ಕಿರಾತಕ ಯಶ್ ಕಾಣಿಸ್ತಾರಲ್ವಾ. ಸೊ ಈ ಥರ ಯಶ್ನ ನಾವು ಹೆಂಗಪ್ಪ ಥಿಯೇಟ್ರ್ ನೋಡೋದನ್ನು ಇರ್ಬೋದು. ಬಟ್ ಹಂಗಂದು ಮಾತ್ರಕ್ಕೆ ಸಿನಿಮಾ ನೋಡಿದ್ರೆ ಆಡಿಯನ್ಸ್ ಅಂತೂ ಇಲ್ಲ ಅಂತಿಲ್ಲ, ಖಂಡಿತ ಇದ್ದಾರೆ. ಮತ್ತು ಈಗ ಅವ್ರದ್ದು ರೇಂಜಿಗೆ ಏನಂದರೆ, ಈಗ ಹಿಂದಿ ಆಡಿಯನ್ಸ್ ಇದ್ದಾರೆ, ಅವರಿಗೆ ತಮಿಳಲ್ಲಿ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ತೆಲುಗಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅಷ್ಟು ಜನ ಒಟ್ಟಿಗೆ ಒಂದ್ಸಲ ಸಿನಿಮಾ ನೋಡಿದ್ರೆ ಯಾವ ಮಟ್ಟಕ್ಕೆ ಕಲೆಕ್ಷನ್ ಆಗ್ಬೋದು. ಕರೆಕ್ಟ್. ಎಸ್ ಸರ್. ಸೊ ಶಾಂತಿ ಕ್ರಾಂತಿ ಸಿನಿಮಾ ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಸರಿಯಾದರೆ ಈಗ ಸೆಪ್ಟೆಂಬರ್ 19 ನೆಕ್ಸ್ಟ್ ಮಂತಲ್ಲೇ ಆಗಬಹುದು, ಗೊತ್ತಿಲ್ಲ, ಪ್ರಯತ್ನ ನಡೀತಿದೆ, ಅಪ್ಪ ಈ ಥರ ಹೇಳಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಈ ಮಂತಲ್ಲಿ ಟಾಕ್ಸಿಕ್ ರಿಲೀಸ್ ಆಗುತ್ತೆ ಪ್ಯಾನ್ ಇಂಡಿಯಾ ಸಿನಿಮಾ. ಮುಂದಿನ ತಿಂಗಳಲ್ಲಿ ಎಲ್ಲ ಸರಿ ಹೋದರೆ ಅವತ್ತಿನ ಪ್ಯಾನ್ ಇಂಡಿಯಾ ಸಿನಿಮಾ ಮತ್ತೊಂದ್ಸಲ ರಿಲೀಸ್ ಆಗುತ್ತೆ. ನನ್ನ ಪ್ರಕಾರ ನಾನು ಹೇಳೋದೇನೆಂದರೆ, ಆ ಸಿನಿಮಾ ರಿಲೀಸ್ ಮಾಡೋಕ್ಕಿಂತ ಜೊತೆಗೆ ಅದ್ರ ಮೇಕಿಂಗ್ ಕಥೆಗಳನ್ನ ಜಾಸ್ತಿ ಹೇಳಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಒಂದು ಇವತ್ತಿನವ್ರಿಗೆ ಈಗ ಏನಾಗ್ಬಿಟ್ಟಿದ್ದಾರೆ, ಟೆಕ್ನಿಕಲಿ ನಮ್ಮವರು ತುಂಬ ಸ್ಟ್ರಾಂಗ್ ಇದ್ದಾರೆ. ಇವಾಗ VFX ಆಗ್ಬೋದು, ಪ್ರತಿಯೊಂದು ಚೆನ್ನಾಗಿದ್ದಾರೆ. ಮುಂಚಿನ ಥರ ರೀಲಲ್ಲಿ ಶೂಟ್ ಮಾಡಬೇಕಾಗಿಲ್ಲ, ಡಿಜಿಟಲ್ ಇದೆ. ಆದರೂ ಕೂಡ ಒಂದು ಸಿನಿಮಾಗಳು ಮಾಡೋದಕ್ಕೆ 3 ವರ್ಷ 4 ವರ್ಷ ತಗೋತಾರೆ. ಬಟ್ ಅವತ್ತು ರವಿಚಂದ್ರನ್ ಅವರು ಅಷ್ಟು ದೊಡ್ಡ ರಿಸ್ಕ್ ಇರೋ ಸಿನಿಮಾ, ಅವ್ರು ಕ್ಲೈಮ್ಯಾಕ್ಸಿಗೆ 50 ಎಕರೆ ಜಾಗ ತೊಗೊಂಡಿದ್ರು. ಅಂದರೆ ಕ್ಲೈಮ್ಯಾಕ್ಸ್ ಸೃಷ್ಟಿ ಮಾಡೋಕ್ಕೆ ರಿಯಲಾಗಿ ಭೂಕಂಪ ಸೃಷ್ಟಿ ಮಾಡಿದ್ದಾರೆ. ನೀವು ಆ ಸಿನಿಮಾ ಕ್ಲೈಮ್ಯಾಕ್ಸ್ ಅಬ್ಸರ್ವ್ ಮಾಡಿದ್ರೆ ಭೂಮಿಂಗ್ ಬಿರುಕ್ಬಿಡುತ್ತೆ, ಆ ಥರದ್ದೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಮತ್ತೆ ಯಾವುದೇ ರೀತಿ ಗ್ಲಾಸ್ ಹೌಸ್ ಕಂಪ್ಲೀಟ್ ಅದು ಗ್ಲಾಸ್ ಹೌಸ್ನ ಹೊಡೆದಾಕ್ತಾರೆ, ಡೆಮೋಲಿಷ್ ಮಾಡ್ತಾರೆ. ಅದ್ರಲ್ಲಿ ಭೂಕಂಪ ಆಗುತ್ತೆ. ಅದು ಭೂಕಂಪ ಆದಾಗ ಅಂದರೆ ಮೀನ್ಸ್ ಅದು ಬ್ಲಾಸ್ಟರ್ ಎಲ್ಲ ಆಗಿ ಇದು ಭೂಮಿಂಗ್ ಓಪನ್ ಆಗುತ್ತೆ. ಅದು ಯಾವುದು ಕೂಡ VFX ಅಲ್ಲಿ ಮಾಡಿರೋದಲ್ಲ, ಎಲ್ಲ ರಿಯಲ್ ಆಗಿ ಮಾಡಿರೋದು. ಇವತ್ತು ಪ್ರತಿಯೊಂದು ಸಿನಿಮಾದಲ್ಲಿ ಒಂದು ಸಣ್ಣ ಸೀನ್ ಬೇಕು, ಒಂದು ನಾಯಿ ಮರಿ ಬೇಕು, ಒಂದು ಬೆಕ್ ಬೇಕು ಅಂದ್ರೆ VFX ಮಾಡಿಬಿಡ್ತಾರೆ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬಟ್ ಅವತ್ತು ಅದನ್ನೇನು ಇಲ್ದೇನೆ ಜಸ್ಟ್ ತಲೆ ಓಡಿಸ್ಬಿಟ್ಟು ಓಕೆ ನಾನೊಂದು ಭೂಕಂಪ ಕ್ರಿಯೇಟ್ ಮಾಡಬೇಕು ಅಂದರೆ ಹೆಂಗೆ ಮಾಡ್ಬೋದು ಅಂತ ತಲೆ ಓಡಿಸಿ ಮಾಡಿದ್ದಾರೆ. ಲಾರಿಗಳನ್ನ ಕಟ್ಬಿಟ್ಟು ಎಳೆದಿದ್ದಾರೆ. ಅದಕ್ಕೆ ಎಷ್ಟು ಈ ಕಡೆ ಲಾರಿಗಳನ್ನ ಕಟ್ಬಿಟ್ಟು ಭೂಮಿನ ಹಿಂಗೆ ಆ ಥರ ಸೆಟ್ ಹಾಕಿ ಎಳೆದಿರೋದು, ಒಂದೇ ಸಲಕ್ಕೆ ಬಾಯಿ ಬಿಡಬೇಕು ಅಂತ. ಸೊ ಅಷ್ಟೆಲ್ಲ ತಲೆ ಕೆಡ್ಸ್ಕೊಂಡು ಮಾಡಿದ್ದಾರೆ. ಅರಮನೆ ಮೈದಾನದಲ್ಲಿ ಸಾವಿರಾರು ಮಕ್ಕಳನ್ನ ಕರ್ಕೊಂಡೋಗಿ ಶೂಟ್ ಮಾಡಿದ್ದಾರೆ ಒಂದು ಸಾಂಗಿಗೋಸ್ಕರ. ಹುಟ್ಟೋದಕ್ಕೆ ಸಾಯೋದಕ್ಕೆ ಸಾಂಗ್ 1 2 3 4 ಸಾಂಗ್ ಎಲ್ಲ ಇದಲ್ಲ, ಆ ಸಾಂಗ್ನ ಶೂಟ್ ಮಾಡೋಕ್ಕೋಸ್ಕರ ಸಾವಿರಾರು ಮಕ್ಕಳು, ಸ್ಕೂಲ್ ಮಕ್ಕಳನ್ನ ಬಸ್ಗಳು ಕರ್ಕೊಂಡು ಹೋಗಿರೋದು ಅಲ್ಲಿಗೆ. ಅವರಿಗೆ ಮಕ್ಕಳಿಗೆ ಟ್ಯಾಂಕರಲ್ಲಿ ಹಾಲು ತರಿಸಿದ್ದಾರೆ ಕುಡಿಯೋಕ್ಕೆ. ಮತ್ತು ಅವ್ರು ಪ್ರತಿಯೊಬ್ಬ ಮಕ್ಕಳಿಗೂ ಯಾರಿಗೂ ಏನೂ ಅವರಿಗೆ ಕೊರತೆ ಆಗಬಾರ್ದು ಅಂತೇಳಿ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಇವತ್ತು ಬರೀ 50 ಜನ 100 ಜನನ ಇಟ್ಕೊಂಡು ಸಿನಿಮಾ ಮಾಡೋದೇ ಭಾಳ ಕಷ್ಟ ಅಂತಾರೆ. ಅಂತಾರೆ ಬರೀ ಮಕ್ಕಳನ್ನ, ಈಗ ಅಡಲ್ಟ್ನ ಇಟ್ಕೊಂಡು ಕೆಲಸ ಮಾಡೋದು ಬೇರೆ, ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡಬೇಕಲ್ಲ ಅಷ್ಟೊಂದು ಜನ. ಮತ್ತು ಆಮೇಲೆ ಅವ್ರು ಟೈಟ್ಲ್ ಕಾರ್ಡ್ಗಳನ್ನ ಅಬ್ಸರ್ವ್ ಮಾಡಬೇಕು. ಅದರಲ್ಲಿ ರವಿಚಂದ್ರನ್ ಅನ್ನೋದನ್ನು ಮಕ್ಕಳೆಲ್ಲ ಜೋಡಿಸ್ಬಿಟ್ಟು ರವಿಚಂದ್ರನ್ ಅಂತ ಮಾಡಿದ್ದಾರೆ. ಶಾಂತಿ ಕ್ರಾಂತಿ ಅನ್ನೋದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಅದರಲ್ಲಿ ಅವರು. ಅಂದರೆ ಒಂದೇ ಇದರಲ್ಲಿ ಶಾಂತಿನೂ ನಿಲ್ಲಿಸಿದ್ದಾರೆ, ಕ್ರಾಂತಿನೂ ನಿಲ್ಲಿಸಿದ್ದಾರೆ. ಒಂದ್ಸಲ ಮಕ್ಕಳಿದ್ರೆ ಕ್ರಾಂತಿ ಕಾಣುತ್ತೆ, ಇನ್ನೊಂದ್ಸರಿ ಮಕ್ಕಳಿದ್ರೆ ಶಾಂತಿ ಕಾಣುತ್ತೆ. ಸೊ ಅಷ್ಟು ಬ್ರಿಲಿಯಂಟಾಗಿ ಅವರೆಲ್ಲ ಕೆಲಸ ಮಾಡಿದ್ದಾರೆ ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಮೇಕಿಂಗ್ ಇದೆಯಲ್ಲ ಅದರದ್ದು, ಅದನ್ನು ಅವ್ರು ಜನಕ್ಕೆ ಹೇಳಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಕರೆಕ್ಟ್. ಈಗ ಮೇಕಿಂಗ್ ಸ್ಟೋರೀಸ್ ಥರ ಅಂದರೆ ಅವರು ಕುತ್ಕೊಂಡು ಅದ್ರ ಬಗ್ಗೆ ಮಾಡ್ಬೋದು. ಈವನ್ ಅದ್ರ ಬಗ್ಗೆ ಯಾರೋ ಡಾಕ್ಯುಮೆಂಟ್ರಿ ಕೂಡ ಮಾಡ್ಬೋದು. ಹೌದು. ಈಗ ನಮ್ಮಲ್ಲಿ ಕೆಲವು ಡಾಕ್ಯುಮೆಂಟ್ರಿಗಳು ನಡೀತಲ್ಲ. ಈಗ ಶಿವಣ್ಣ ಅವ್ರದ್ದು ಒಂದು ಡಾಕ್ಯುಮೆಂಟ್ರಿ ಬರ್ತಾ ಇದೆ, ಆಮೇಲೆ ಅಪ್ಪು ಸರ್ದು ಒಂದು ಗಂಧದ ಗುಡಿ ಡಾಕ್ಯುಮೆಂಟ್ರಿ ಮಾಡಿದ್ರು. ಆ ಥರ ಡಾಕ್ಯುಮೆಂಟ್ರಿ ಬೇಕಾದ್ರೆ ಈ ಸಿನಿಮಾದ ಒಂದು ಮೇಕಿಂಗ್ ಡಾಕ್ಯುಮೆಂಟ್ರಿ ಬೇಕಾದ್ರೂ ಮಾಡ್ಬೋದು. ಅಷ್ಟು ಚೆನ್ನಾಗಿರೋದು ಕಂಟೆಂಟ್ ಇದೆ ಆ ಸಿನಿಮಾದಲ್ಲಿ. ಕರೆಕ್ಟ್. ಸೊ ಸಾಕಷ್ಟು ಅಂದರೆ ಕೆಲಸ ಬೇಡಿದ್ದಂತಹ ಒಂದು ಸಿನಿಮಾ ಅದು.
ಸೊ ರಿಲೀಸ್ ಮಾಡಬೇಕು ಅಂದ್ರೂ ಅಷ್ಟೇ ಕೆಲಸ ಬೇಡ್ತಾ ಇದೆ. ತುಂಬ ಕೆಲಸ ಬೇಡುತ್ತೆ. ಸೊ ರಿಲೀಸ್ ಆದರೆ ಆ್ಯಕ್ಚುಲಿ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೌದು. ಯಾಕಂದರೆ ಇನ್ನೊಂದು ಹೇಳಲ್ಲ, ಈ ಬೇರೆ ಭಾಷೆಯಲ್ಲಿ ಇದ್ದಾರಲ್ಲ, ಈಗ ಲೈಕ್ ರಜನಿಕಾಂತ್, ಈಗ ನಮ್ಮಲ್ಲಿ ರವಿಚಂದ್ರನ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನಮಗೆ ಇಷ್ಟು ಎಕ್ಸೈಟ್ ಆಗಿ ನಾವು ಫಿಲ್ಮ್ ಬಗ್ಗೆ ಮಾತಾಡ್ತಾ ಇದೀವಿ. ಬಟ್ ರಜನಿಕಾಂತ್ ಅವ್ರು ಆ ಫಿಲ್ಮ್ ಮಾಡಿರೋ ತಮಿಳವ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ನಾಗಾರ್ಜುನ ಅವ್ರು ಮಾಡಿದ್ರು ಅಂತ ಅವ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಅಟ್ಲೀಸ್ಟ್ ಆ ಫ್ಯಾನ್ಸ್ ಆದರೂ ಎಕ್ಸೈಟ್ ಆಗಲಿ ಸ್ವಲ್ಪ, ಓಕೆ ನಮ್ಮ ಹೀರೋ ಮಾಡಿದ್ರಂತೆ 30 ವರ್ಷದಿಂದ ಈ ಥರ ಒಂದು ಪಿಕ್ಚರು ಅಂತ ಅವ್ರಿಗೂ ಅನಿಸ್ಲಿ ಅಂತ. ಆ ಕಾರಣಕ್ಕಾದ್ರೆ ಈ ಸಿನಿಮಾ ರಿಲೀಸ್ ಆಗಬೇಕು. ಎಸ್ ಸರ್. ಸೊ ಈ ಸಿನಿಮಾ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಇನ್ನೂ ಸಾಕಷ್ಟು ವಿಚಾರ ಹೋಗ್ಬೋದು. ಬಟ್ ಅಟ್ ದಿಸ್ ಅಂದರೆ ಜಂಕ್ಷರ್ ಅಂದರೆ ನಾವು ಇಲ್ಲಿಗೆ ನಿಲ್ಲಿಸ್ಬೋದು ಈ ಒಂದು ಡಿಸ್ಕಷನನ್ನು. ಬಟ್ ನಿಮಗೆ ಡೆಫಿನೆಟ್ಲಿ ಈ ಒಂದು ಸಿನಿಮಾ ಬಗ್ಗೆ, ಶಾಂತಿ ಕ್ರಾಂತಿ ಸಿನಿಮಾ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯೂಟ್ಯೂಬಲ್ಲಿ ಅಫ್ಕೋರ್ಸ್ ಈ ಒಂದು ಸಿನಿಮಾ ಅವೈಲಬಲ್ ಇದೆ. ಕನಸುಗಾರನ ಕನಸನ್ನು ನೀವು ಮತ್ತೊಂದು ಸಲ ಕಣ್ ತುಂಬ್ಕೋಬೋದು ಯೂಟ್ಯೂಬಲ್ಲಿ ನೋಡಿಕೊಂಡು. ಸೊ ರಿಲೀಸ್ ಆಗಬೇಕಾ ಮತ್ತೊಂದು ಸಲ ಈ ಸಿನಿಮಾ, ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ಡಿಸ್ಕಷನ್ ನಿಮಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.